ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಶ್ರೀ ವಿನಾಯಕ ಜ್ಯುವೆಲರಿ ಅಂಡ್ ಸಿಲ್ಕ್ ಸಾರೀಸ್ ಅರ್ಪಿಸುವ ಓಂಕಾರ ಕಾರ್ಯಕ್ರಮ, ಪವರ್ಡ್ ಬೈ ಓಂಕಾರ ಫುಡ್ಸ್ ಅಂಡ್ ಬಿವರೇಜಸ್. ಎಂದಿನಂತೆ ನಮ್ಮ ಜೊತೆ ಯಾರಿದ್ದಾರೆ ತಮ್ಮೆಲ್ಲರಿಗೂ ತಿಳಿದೇ ಇದೆ. ಶ್ರೀಯುತರು, ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ. ಗುರುಜಿ, ರುದ್ರಾಕ್ಷಿಯ ಕುರಿತಾಗಿ ಸಾಕಷ್ಟು ವಿಶೇಷ ಮಾಹಿತಿಯನ್ನ ನೀಡ್ತಾ ಇದ್ರಿ. ನಿನ್ನೆ 2 ಮುಖದ ರುದ್ರಾಕ್ಷಿಯ ಕುರಿತು ಹೇಳಿದ್ರಿ. ಹಾಗೆ ಹೇಳ್ತಿದ್ರಿ ನಾಳೆ ತಿಳಿಸ್ತೀನಿ ಅಂದ್ರೆ ಇವತ್ತು ಹೇಳ್ತೀನಿ ಅಂತ ಹೇಳ್ತಿದ್ರಿ. ಏನಪ್ಪಾ ಅಂದ್ರೆ ಈ 2 ಮುಖದ ರುದ್ರಾಕ್ಷಿಯನ್ನ ಕೂಡ ಎಲ್ಲರೂ ಧರಿಸುವ ಹಾಗಿಲ್ಲ. ಯಾವ ಯಾವ ರಾಶಿಯವರು ಧರಿಸಬಹುದು ಹೇಳ್ತೀನಿ ಅಂತಿದ್ರಿ. ಏನ್ ಹೇಳ್ತೀರಾ? ಖಂಡಿತ. ಯಾವ ರಾಶಿಯವರು ಧರಿಸಬೇಕು, ಯಾವ ಸಮಸ್ಯೆ, ಅದರಲ್ಲೂ ಈ ಕುಜುದೋಷ ಇರೋರು, ಮಾಂಗಲ್ಯ ದೋಷ ಇರೋರು, ಸರ್ಪದೋಷ ಇರುವವರಿಗೆ ಇದೊಂದು ರಾಮಬಾಣ. ಅದು ಹೇಗೆ ಏನು ಅನ್ನೋದನ್ನ ಮುಂದಿನ ಭಾಗಗಳಲ್ಲಿ ಹೇಳ್ತಾರೆ. ಹೃದಯ ರೋಗಕ್ಕೆ ಅತಿ ದೊಡ್ಡ ರಾಮಬಾಣ, ಅದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ಇವತ್ತಿನ ಈ ಒಂದು ಶುಭ ವಾಸ್ತು ವಿಭಾಗದಲ್ಲಿ 4 ಬಾಗಿಲುಗಳ ವಿಶೇಷತೆಯನ್ನ ತಿಳಿಸ್ಕೊಡ್ತೇನೆ. ಸೊ ದಯವಿಟ್ಟು ಪೇಪರ್ ಪೆನ್ಸಿಲ್ ತೆಗೆದಿಟ್ಕೊಂಡಿರಿ. ನಿಮ್ಮ ಮನೆಗೆ ಎಷ್ಟು ಬಾಗಿಲಿದೆ, ಮುಖ್ಯದ್ವಾರ ಅಷ್ಟೇ ಅಲ್ಲ, ಹಾಲ್ನಲ್ಲಿ ರೂಮ್ ಬಾಗಿಲು, ಟಾಯ್ಲೆಟ್ ಬಾಗಿಲು, ಕಿಚನ್ ಬಾಗಿಲು, ಹಿಂದ್ಗಡೆ ಬಾಗಿಲು, ಬೆಡ್ರೂಮ್ ಬಾಗಿಲು, ಮಾಸ್ಟರ್ ಬೆಡ್ರೂಮ್ ಬಾಗಿಲು, ದೇವರ ಮನೆಯ ಬಾಗಿಲು ಕೂಡ ಲೆಕ್ಕ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಒಟ್ಟು ಎಷ್ಟು ಬಾಗಿಲಿದಾವೆ, ಅದರಲ್ಲಿ 4 ಬಾಗಿಲಿದ್ರೆ ಏನ್ ಪ್ರಭಾವ, ಮುಳುಗು ನೀರ ಇಲ್ಲ ತೇಲಿಸುತ್ತ, ಅದ್ರ ಬಗ್ಗೆ ಒಂದು ವಿಶೇಷವಾದಂಥ ಮಾಹಿತಿ ಕೊಡ್ತಕ್ಕಂಥದ್ದುಂಟು. ಹಾಗೆ ಇವತ್ತು ಒಂದು ವಿಶೇಷವಾದಂಥ ಬೇಳೆಯ ಬಗ್ಗೆ ಹೇಳ್ತೇನೆ. ತೊಗರಿ ಬೇಳೆ ಅಂತೆ, ಅವರೆ ಬೇಳೆ, ಕಡಲೆ ಬೇಳೆ, ಹಲಸಂದೆ, ಬಟಾಣಿ, ಉದ್ದಿನ ಬೇಳೆ, ಈ ಥರ ಹಲವಾರು ವಿಧದ ಬೇಳೆಕಾಳುಗಳಿದ್ದಾವೆ. ಈ ಒಂದು ಬೇಳೆ ಬಂದು ಅತಿ ಮುಖ್ಯವಾಗಿ ನುಗ್ಗೆ ಸೊಪ್ಪಿನ ಜೊತೆ ಬಳಸ್ಕೊಂಡು ತಿಂದರೆ ವಿಶೇಷವಾದಂಥ ದೇಹ ಶಕ್ತಿ. ಅತಿಯಾಗಿ ತಿಂದರೂ ಕಷ್ಟ, ಕಡಿಮೆನೂ ತಿನ್ನಬಾರ್ದು, ಹೆಚ್ಚಾಗಿಯೂ ತಿನ್ನಬಾರ್ದು. ಒಂದು ಹಿತಮಿತವಾಗಿ ಬಳಸ್ಕೊಂಡ್ರೆ ವಿಶೇಷ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ. ಹಾಗೆ ಪ್ರತಿನಿತ್ಯ ನೀವು ಸೇವಿಸ್ತಕ್ಕಂಥ ಒಂದು ಊಟ ಉಪಚಾರಗಳಲ್ಲಿ ಒಂದು ನಿಯಮಬದ್ಧವಾದಂತಹ ಒಂದು ಜೀವನ ಶೈಲಿಯನ್ನು ಫಾಲೋ ಮಾಡ್ಕೊಬಿಟ್ರೆ ಅದ್ಭುತ. ಯಾವ ಕಾಯಿಲೆಗಳು ಬರದ ಹಾಗೆ ನಿಭಾಯಿಸ್ಕೋಬಹುದು, ದೇಹ ಶಕ್ತಿಯನ್ನು ನಿಯಂತ್ರಿಸ್ಕೊಳ್ತಕ್ಕಂಥ ಒಂದು ಮಟ್ಟದಲ್ಲಿ ಇಟ್ಕೋಬಹುದು. ಸೊ ಅದರಿಂದ ಇವತ್ತು ಅಂಥ ಒಂದು ವಿಶೇಷವಾದಂತಹ ಒಂದು ಬೇಳೆಕಾಳಿನ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದುಂಟು. ಸೊ ಅದರ ಪ್ರಭಾವ ಏನು, ಅದರಿಂದ ಆಗ್ತಕ್ಕಂಥ ಅನುಕೂಲಗಳೇನು ನೋಡಿ. ಈ ಒಂದು ಬೇಳೆನ ಕೆಲವೊಂದು ಕಡೆ ತುಂಬ ಹೆಚ್ಚಾಗಿ ಇಷ್ಟಪಟ್ಟು ತಿಂತಾರೆ, ಮಲಬದ್ಧತೆ ಸಮಸ್ಯೆ ಆಗ್ಬಿಡುತ್ತೆ. ಆದರೆ ದೇಹವನ್ನು ಒಂದು ಆರೋಗ್ಯವಾಗಿಡ್ಲಿಕ್ಕೂ ಕೂಡ ತುಂಬ ವಿಶೇಷವಾದಂಥದ್ದು. ಅದರಲ್ಲೂ ಮೂತ್ರಗಳ ಒಂದು ಮೂತ್ರ ಹೋಗ್ತಕ್ಕಂಥ ಸಮಸ್ಯೆ ಇರೋರಿಗೆ ಈ ಒಂದು ಬೇಳೆ, ಅತಿಯಾದ ಒಂದು ಮೂತ್ರ ರೋಗ, ಅತಿ ಮೂತ್ರ ರೋಗ ಅಂತೇವೆ ಇರೋರಿಗೆ ಈ ಒಂದು ಕಾಳು, ಈ ಒಂದು ಬೇಳೆ ಸೇವಿಸೋದ್ರಿಂದ ಆ ಒಂದು ಸಾಂಬಾರಿನಲ್ಲಿ ನಿಯಮಿತವಾಗಿ ಒಂದಿಷ್ಟು, ಜಾಸ್ತಿ ಅಲ್ಲ, ತುಂಬ ವಿಶೇಷ. ಆ ಒಂದು ಅತಿ ಮೂತ್ರ ರೋಗಕ್ಕೆ ರಾಮಬಾಣ ಅಂತಕ್ಕಂಥದ್ದು, ಅದ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು. ಹಾಗೆ ಇನ್ನೂ ವಿಶೇಷವಾಗಿ ಇವತ್ತು ವಿಷಯೋಗಗಳು ಅನ್ನುವ ಒಂದು ಮಾತನ್ನು ತಿಳಿಸ್ಕೊಡ್ತಕ್ಕಂಥದ್ದು. ಕೆಲವು ನಕ್ಷತ್ರಗಳು ಕೆಲವು ದಿನಗಳಲ್ಲಿ ಬಂದು ಕೆಲವು ತಿಥಿ ಬಂದಿತ್ತು ಅಂತ ಇಟ್ಕೊಳ್ಳಿ. ಈ 3 ಕಾಂಬಿನೇಷನ್ ನಡೀತು ಅಂದ್ರೆ ಅದು ವಿಷಮಯವೇ. ಸಪೋಸ್ ಒಂದು ಉದಾಹರಣೆ ಹೇಳ್ತೇನೆ. ಭಾನುವಾರ ಬಂದಿದೆ, ಕೃತಿಕಾ ನಕ್ಷತ್ರವಾಗಿದೆ, ಅವತ್ತೇನಾದರೂ ಪಂಚಮಿ ಆಗಿತ್ತು ಅಂದ್ರೆ ಮುಳುಗು ನೀರೇ. ಏನಾದರೂ ನೀವು ಮಾಡತಕ್ಕಂಥ ಸಕಲ ಕಾರ್ಯಗಳು ದೋಷವಾಗುವುದು, ಬೆಂಕಿ ಇಡ್ಸ್ಕೊಳ್ಳೋದು, ರಾಜ ಸಂಬಂಧಿ ಕಾರ್ಯಗಳಿಗೆ ಏನಾದರೂ ಒಂದು ಕುತ್ತು ಬರ್ತಕ್ಕಂಥದ್ದು, ಆತಂಕ ಬರ್ತಕ್ಕಂಥದ್ದು, ಆಪತ್ತು ಬರೋದು, ತಂದೆಗೆ ಸಂಬಂಧಪಟ್ಟಂಥ ಒಂದು ದೋಷ ಆಗೋದು, ಮಕ್ಕಳಿಗೆ ದೋಷ ಆಗೋದು, ಮೊಮ್ಮಕ್ಕಳಿಗೆ ದೋಷ ಆಗೋದು, ಏನಾದರೂ ಕರೆಂಟ್ಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳಾಗೋದು, ಏನಾದರೂ ಒಂದು ಕುತ್ತು ಅಂತ ಹೇಳ್ತೇವೆ. ಹಾಗೆ ಸೋಮವಾರದಂದು ಚಿತ್ತಾ ನಕ್ಷತ್ರ ಏನಾದರೂ ಬಂದ್ಬಿಟ್ರೆ, ಬಂದಿದ್ದು ಸೋಮವಾರವೇ ಚಿತ್ತಾ ನಕ್ಷತ್ರ ಆಗಿದ್ದು ಅವತ್ತೇನಾದರೂ ದ್ವಿತೀಯ ತಿಥಿ ಆಗಿದ್ರೆ ಅದೊಂದು ವಿಷಯೋಗವಾಗಿ ಮಾರ್ಪಾಟಾಗುತ್ತೆ. ಇಟ್ಸ್ ನಾಟ್ ಎ ಗುಡ್ ಡೇ. ವಿಷ ಅಂದರೆ ವಿಷವೇ. ಸೊ ಈ ರೀತಿ ಇವತ್ತು ನಾನು ನಿಮಗೆ ಒಂದು ವಿಷಯೋಗದ ಬಗ್ಗೆ ತಿಳಿಸ್ಕೊಡ್ತೇನೆ. ಅಂತಹ ಒಂದು ನಕ್ಷತ್ರ, ದಿನ, ತಿಥಿ ಬಂತು ಅಂದರೆ ಮಾಡ್ಕೋಬಾರ್ದು.
ನೋಡಿ, ಇಂಥ ಒಂದು ಎಚ್ಚರಿಕೆಗಳು ಇರೋದ್ರಿಂದಲೇ ಗುರು ಹಿರಿಯರು ಸಂಪ್ರದಾಯಸ್ಥರು ತುಂಬಾ ಬಚಾವಾಗಿರೋದು. ನಾವು ಮೊದಲೇ ಒಂದು ಎಚ್ಚರಿಕೆ, ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ. ಬರೋ ಮೊದಲೇ ತುಂಬಾ ದಪ್ಪ ಆಗ್ಬಿಡ್ತೀವಪ್ಪ, ಒಂಚೂರು ಡಯಟ್ ಅಲ್ಲಿ ಇರೋಣ. ತುಂಬಾ ಸಣ್ಣ ಆಗ್ತಿದೀವಪ್ಪ, ಒಂದಷ್ಟು ಬಾದಾಮಿ ಕಾಳು, ಒಂದಷ್ಟು ಡ್ರೈ ಫ್ರೂಟ್ಸ್ ತಿನ್ಕೊಳ್ಳೋಣ. ಯಾಕೋ ತುಂಬಾ ಪಿತ್ತ ಅನ್ನಿಸ್ತಿದೆಪ್ಪ, ಕಾಫಿ ಟೀ ಸ್ವಲ್ಪ ಕಡಿಮೆ ಮಾಡೋಣ, ನಿದ್ದೆ ಚೆನ್ನಾಗಿ ಮಾಡೋಣ, ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋಣ, ಎಣ್ಣೆ ಪದಾರ್ಥ ಕಡಿಮೆ ಮಾಡ್ಕೊಳ್ಳೋಣ ಅನ್ನತಕ್ಕಂಥದ್ದು. ಯಾಕೋ ಬೇಗ ತುಂಬಾ ಕೋಪ ಬರುತ್ತಪ್ಪ, ಉಪ್ಪು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಈ ರೀತಿ ಪ್ರಿಕಾಷನ್ ಒಂದು ಸಣ್ಣ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಬೇರೆಯವ್ರಿಗೆ ಒಂಚೂರು ಜವಾಬ್ದಾರಿ ವಹಿಸ್ಬಿಡೋಣ, ಹಂಚ್ಬಿಡೋಣ ಕೆಲಸ ಅಂತಕ್ಕಂಥದ್ದು ಮಾಡ್ಕೊತೀವಿ. ಹಾಗೆ ಬರತಕ್ಕಂಥ ಆಪತ್ತುಗಳು ಹೇಗಿರ್ತವೋ ಹೆಂಗಿರ್ತವೋ ಗೊತ್ತಿಲ್ಲ. ಒಂದು ಎಚ್ಚರಿಕೆ, ಇಂಥ ದಿನ ಇಂಥ ಕೆಲಸಗಳು ಹೋಗ್ಬಾರ್ದಪ್ಪ. ಅದು ಮಾಡುವಂಥದ್ದು, ಆರಂಭ ಮಾಡುವಂಥದ್ದು ನಾಶವೇ, ಸರ್ವನಾಶವೇ, ನಮ್ಮನ್ನು ಸುಟ್ಟು ಹಾಕ್ಲಿ ತೊಂದರೆ ಇಲ್ಲ. ಆದ್ರೆ ಅದು ಮಾಡ್ತಕ್ಕಂಥದ್ದು ಇಡೀ ಕುಟುಂಬಕ್ಕೆ ಕುತ್ತಾಗಬಾರ್ದು, ಇಡೀ ತಲೆಮಾರಿಗೆ ಕುತ್ತಾಗಬಾರ್ದು. ನೋಡಪ್ಪ, ಪುಣ್ಯಾತ್ಮ ಮಾಡಿದ್ದು ಎಡವಟ್ಟು, ಇಡೀ ಮನೆಯವರೆಲ್ಲ ಹೋಗಿ ಜೈಲಲ್ಲಿ ಕೂತ್ಕೊಂಡ್ರು. ಅಯ್ಯೋ, ಮನೆ ಬಿಟ್ಟು, ಊರು ಬಿಟ್ಟು, ದೇಶ ಬಿಟ್ಟು ಪಲಾಯನನೇ ಆಗ್ಬಿಟ್ರಪ್ಪ ಅವರು. ಎಲ್ಲಿ ಹೋದ್ರು, ಏನಾದ್ರು ದಿಕ್ಕಾಪಾಲಾಗ್ಬಿಟ್ರು. ಆ ಮಗು ಹೋದಪ್ಪ, ಯಾರ ಜೊತೆನಲ್ಲೋ ಓಡೋಗ್ಬಿಟ್ಟ, ಇಡೀ ಮನೆಗೆ ಕೆಟ್ಟ ಹೆಸರು ತಂದು ಬಿಟ್ಟ. ವಿಷಯೋಗಗಳು, ಯಾರನ್ನೋ ಮನೆ ತುಂಬಿಸ್ಕೊಂಡ್ರಪ್ಪ, ಹುಡುಗಿನೂ ಒಳ್ಳೆಯವಳು, ಹುಡುಗನೂ ಒಳ್ಳೆಯವನು, ಎಲ್ಲ ಒಳ್ಳೇದು. ಅದೇನೋ ಗೊತ್ತಿಲ್ಲ, ಆ ದಿನಾನೇ ಸೇರ್ ಓದಿಬೇಕಾದಾಗ್ಲೇನೋ ಒಂಚೂರು ಎಡವಟ್ಟಾಯ್ತು, ಹಸುನು ಒಳಗಡೆ ಹೋಗ್ಲಿಲ್ಲ. ತಿಥಿ ನಕ್ಷತ್ರ ಏನ್ ನೋಡಿದ್ರೋ ಇಲ್ವೋ ಮಾಡ್ಕೋಬಿಟ್ರು. ಸ್ವಾಮಿ ನೋಡ್ಬೇಕು, ದುಡ್ಡಿತ್ತು, ಕಾರಿತ್ತು, ಮನೆ ಇತ್ತು, ದುಡ್ದಕ್ಕಂತೆಲ್ಲ ಮುಳುಗೋಗ್ಬಿಟ್ಟ ಸ್ವಾಮಿ. ಆ ಮನೆ ಕಟ್ಟಕ್ ಹೋದ, ಆ ಜಾಗ ತಗೊಂಡ್ಮೇಲೆ ಹಿಂಗಾಗ್ಬಿಟ್ಟ ಸ್ವಾಮಿ. ನೋಡಿ, ಈ ತರದ ವಿಷಯೋಗಗಳ ಸಂದರ್ಭದಲ್ಲಿ ಆ ತರದ್ ಮಾಡ್ಕೋಬಿಟ್ಟಿರ್ತೀರ. ಎಲ್ಲ ಕರೆಕ್ಟಾಗೇ ಇರುತ್ತೆ, ಗೊತ್ತಿರೋಲ್ಲ. ನಾವು ನಾಸ್ತಿಕರಾಗಿದ್ದರು, ಆಸ್ತಿಕರಾಗಿದ್ದರು, ಹೊಟ್ಟೆಗೆ ತಿನ್ನೋದು ಊಟನೇ. ನಾನು ನಾಸ್ತಿಕ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಊಟ ತಿನ್ನಲ್ಲ, ಆಸ್ತಿಕ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ವಿಜುವಲೈಸ್ ತರ್ತ ಏನೋ ಒಂದು ಮಾಡೋಕ್ಕಾಗಲ್ಲ. ಎಲ್ಲರೂ ತಿನ್ನೋದು ಬೊಗಸೆ ಊಟನೇ. ಆ ತಿನ್ನೋದೊಂದು ರೀತಿ ಇದೆ, ವಿಧಾನ ಇದೆ. ಅದನ್ನೊಂದು ಸಿಸ್ಟಮ್ ಫಾಲೋ ಮಾಡ್ಕೊಬಿಟ್ರೆ ನಿಮ್ಮ ಸಿದ್ಧಾಂತ ನಿಮ್ಮನ್ನು ಗೆಲ್ಸುತ್ತೆ ಅಷ್ಟೇ. ಆ ಸಿದ್ಧಾಂತಗಳ ಅಡಿಯಲ್ಲೇ ಇಂಥ ಒಂದು ವಿಷಯೋಗಗಳು. ಇದನ್ನ ಒಂದು ಪುಟ್ಟದಾಗಿ ಎಲ್ಲರೂ ತಿಳ್ಕೋಬೇಕಿದು. ನಾನಷ್ಟೇ ಅಲ್ಲ, ನಮಗ್ ತಿಳಿದಿದೆ, ನಾವು ಬಚಾವಾಗ್ತಿದ್ದೀವಿ. ನೀವು, ನನಗೆ ಬೇಕಿರೋದು ನಾನೊಬ್ಬನೇ ಅಲ್ಲ, ನೀವುಗಳೆಲ್ಲರೂ ಬಚಾವಾಗಬೇಕು. ಅದು ನನ್ನ ಒಂದು ಗುರುವಾಗಿ ಒಂದು ಬಹುದೊಡ್ಡ ಕರ್ತವ್ಯ. ಸೊ ಇವತ್ತು ಅಂತ ಒಂದು ವಿಶೇಷವಾದಂತಹ ವಿಷಯೋಗಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಇರ್ಲಿ ವೀಕ್ಷಕರೇ, ಇವತ್ತಿನ ಪಂಚಾಂಗ ನೋಡ್ಬಿಡೋಣ. ಶ್ರೀ ವಿಜಯನಾಮ ಸಂವತ್ಸರದ ಗುರುವಾರದ ಶುಕ್ಲ ಪಕ್ಷದ ದಶಮಿ ತಿಥಿ. ಗುರುವಾರವೇ ದಶಮಿ ಬಂದಿದೆ. ದಶಮಿಯ ದಿನದಂದು ಮಾಡತಕ್ಕಂಥ ಯಾವುದೇ ಕೆಲಸ ಕಾರ್ಯ ವಿಶೇಷ ಬಲ ಆಗ್ತದೆ. ಅದರಲ್ಲಿ ಗುರುವಾರವೇ ಗುರು ನಕ್ಷತ್ರ, ಗುರುವಾಸರ, ವಿಶಾಖ ನಕ್ಷತ್ರ, ಇನ್ನೂ ಅದ್ಭುತ. ಅದರ ಜೊತೆಯಲ್ಲೇ ಶುಭಯೋಗ, ಇನ್ನೂ ಅದ್ಭುತ ಯೋಗ ಚೆನ್ನಾಗಿದೆ. ಏನ್ ಬೇಕು? ಮುಟ್ಟಿದ್ದೆಲ್ಲವೂ ಬಂಗಾರ. ಎಲ್ಲರಿಗೂ ಎಲ್ಲಾ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಶ್ರೇಷ್ಠವಾದಂತಹ ದಿನ. ಆಷಾಢ ಮಾಸವಾಗಿದ್ದರೂ, ನಾಳೆಯಿಂದ ಚಾತುರ್ಮಾಸ ಆರಂಭವಾಗುವ ಸಂಭವವಿದ್ದರೂ, ಇವತ್ತು ನೀವು ಮಾಡುವ ಯಾವುದೇ ಕಾರ್ಯ ಮುಟ್ಟಿದ್ದೆಲ್ಲವೂ ಟಚ್ ವುಡ್ ಬಂಗಾರವೇ. ಎಲ್ಲರಿಗೂ ಗೋ ಎಟ್, ರಾಕ್ ಆನ್, ಜಂಪ್ ಮಾಡಿ, ಕುಣಿದಾಡಿ, ಖುಷಿ ಪಡಿ. ಇರ್ಲಿ, ಆ ಖುಷಿ ವಿಚಾರಗಳ ಜೊತೆಲಿ ಇನ್ನಷ್ಟು ಮಾತುಕತೆ ಇದೆ. ಮುಂದಿನ ಸಂಚಿಕೆನಲ್ಲಿ ಮಾತಾಡೋಣ. ಒಳ್ಳೆದಾಗ್ಲಿ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಾನು ಪದ್ಮಾ ಅಂತ ರೀ, ಬಳ್ಳಾರಿ ಜಿಲ್ಲೆ ತೋರ್ನಗಲ್ಲಿಂದ. ಹೌದಾ ಪದ್ಮಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ಮ? ನನ್ ಮಗನ್ ಬಗ್ಗೆ ಕೇಳ್ಬೇಕಿತ್ತು. ಅವ್ರ ಹೆಸರು? ದಿಲೀಪ್ ಕುಮಾರ್ ಅಂತ. ಹುಟ್ಟಿದ ದಿನಾಂಕ? 8/1/1996. ಸೋಮವಾರ 2:07. ಮಧ್ಯಾಹ್ನ ನಾಮ? ಮಧ್ಯಾಹ್ನ. 1ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ. 10. ಗುರೂಜಿ ಇದಾರೆ, ಮಾತಾಡಿ ಪದ್ಮಾ ಅವರೇ. ನಮಸ್ತೆ ಶಂಕರ. ನನ್ ಮಗಂದು 2nd PUC ಮುಗ್ದಿದೆ ಗುರುಜಿ, ಸೈನ್ಸ್ ಅಲ್ಲಿ. ಇವಾಗ ಅವನ ಅನಿಮೇಷನ್ ತಗೊಂತೀನಿ ಅಂತಿದ್ದಾನೆ. ನಮ್ಗೇನೋ ಇಂಜಿನಿಯರಿಂಗ್ ಮಾಡಿಸ್ಬೇಕಂತ. ತುಂಬಾ ಅಪ್ಸೆಟ್ ಆಗಿದ್ದಾನೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅವನ್ ಭವಿಷ್ಯ ಹೇಗಿದೆ, ಅವನು ಯಾವ ಲಗ್ನದಲ್ಲಿ ಇದ್ದಾನೆ, ಅದೆಲ್ಲ ಹೇಳ್ಬೇಕು. ಆತಂಕ ಏನ್ ಪಡಬೇಡಿ, ಚೆನ್ನಾಗಿದೆ. ಅವನು ಇಷ್ಟಪಟ್ಟಿರ್ತಕ್ಕಂಥದ್ರಲ್ಲೇ ಹಾಕಿ. ವಿಶೇಷವಾಗಿ ಶನಿಯ ಮನೆಯಲ್ಲಿ ಆ ಬುಧ, ಕುಜ, ಶುಕ್ರ ಮೂವರು ಸೇರ್ಕೊಂಡಿರ್ತಕ್ಕಂಥದ್ದು. ತಾಂತ್ರಿಕತೆಗೆ ಸಂಬಂಧಪಟ್ಟಂಥದ್ದು. ಶುಕ್ರ ಅಂದ್ರೇನೆ ಆ ಒಂದು ರೀತಿ ಡಿಸೈನಿಂಗ್ ಅಂತ ಹೇಳ್ತೇವೆ,
ಬುಧ ಅಂತ ಹೇಳಿದ್ರೆ ಕಂಪ್ಯೂಟರ್ ಲೆಕ್ಕಾಚಾರ ಅನ್ನತಕ್ಕಂಥದ್ದು, ಗ್ರಾಫಿಕ್ಸ್ ಅಂತಕ್ಕಂಥದ್ದು. ಕುಜ ಏನಾದರೂ ಸೇರ್ಕೊಂಡ ಅಂದ್ರೆ ಡೆವಲಪ್ಮೆಂಟ್ ಅನ್ನತಕ್ಕಂಥದ್ದು, ಏನಾದರೂ ಒಂದು ಪಜಲ್ ತರ ಇರೋದನ್ನ ಬಿಡಿಸ್ತಕ್ಕಂಥದ್ದು, ಕ್ರಿಯೇಟಿವಿಟಿ ಅಂತ ಹೇಳ್ತೇವೆ. ಮೂವರು ಶನಿಯ ಮನೆಯಲ್ಲಿ ಸೇರಿರೋದ್ರಿಂದ ಖಂಡಿತ ಅದಕ್ಕೆ ಸಂಬಂಧಪಟ್ಟಂತ ವಿದ್ಯಾಭ್ಯಾಸಗಳಲ್ಲಿ ಪ್ರಗತಿ ಇರತಕ್ಕಂಥ ಒಂದು ಜಾತಕ. ಆತಂಕ ಪಡುವ ಭಾವವೇ ಇಲ್ಲ, ಯೋಚನೆ ಮಾಡಬೇಡಿ. ಪರಸ್ಥಳಕ್ಕೆ ಹೋಗ್ತಾನೆ, ಪರ ಊರಿಗೆ ಹೋಗ್ತಾನೆ, ಪರದೇಶಕ್ಕೆ ಹೋಗ್ತಾನೆ. ಗುರುವಿನ ಪೂರ್ಣ ಕೃಪಾ ಕಟಾಕ್ಷ ಇರತಕ್ಕಂಥ ಒಂದು ಜಾತಕ. ಸ್ವಲ್ಪ ಈ ಒಂದು ಚಂದ್ರನಿಗೆ ಈ ಕುಜನ್ ಭಾವ ಇರೋದ್ರಿಂದ ನಿಮಗೇ ಸ್ವಲ್ಪ ಆತಂಕ, ನೀವೇ ನೆಮ್ಮದಿಯಾಗಿಲ್ಲ. ಎಲ್ಲಿ ನನ್ನ ಮಗನಿಗೆ ಹೇಗಿರುತ್ತೋ ಹೆಂಗೋ ಅನ್ನತಕ್ಕಂಥ ಆತಂಕ ಪಡ್ತಿದ್ದೀರಾ. ಸ್ವಲ್ಪ ರಾಹು ಪ್ರಭಾವ ಮನೇಲಿ ನೋಡಿ, ಏನಾದರೂ ಒಂದು ಕಿಟಪಿಟಿ ಅಂತ ಇರುತ್ತೆ. ನಿಮಗೆ ಅತಿ ಮುಖ್ಯವಾಗಿ ಚೆನ್ನಾಗೇ ಇರ್ತೀರಾ, ಏನೋ ಒಂದೊಂದು ಸಮಯ ದಿಢೀರ್ ಬೇಸ್ತೀರ. ಚೆನ್ನಾಗೇ ಇರ್ತೀರಾ, ಏನೂ ಬೇಡ ಅನ್ಸುತ್ತೆ. ಚೆನ್ನಾಗೇ ಇರ್ತೀರಾ, ಏನು ಮನೆನೋ, ಏನು ಮಗುನೋ, ಏನು ಕುಟುಂಬನೋ, ಇನ್ನೇನು ಬದುಕೋ, ಈ ಥರ ಏನೋ ಒಳಗಡೆ ಸಹಿಸಲಾಗದ, ಹೇಳಲಾಗದ ಏನೋ ಒಂದು ಬೇಗುದಿ, ಸಂಕಟ. ಹೌದು ಅಲ್ವೋ ತಾಯಿ? ಹೌದು ಗುರುಜಿ. ಕಂಪಲ್ಸರಿ ಈ ಅಷ್ಟಮಿ, ಅಮಾವಾಸ್ಯ, ಗ್ರಹಣ ರಾತ್ರಿ ಸುಮಾರು ಒಂದು 10-10ವರೆಗೆ ಎಲ್ಲರೂ ಊಟ ತಿಂದು ಮಲಗಿರ್ಬೇಕಾದ್ರೆ ನೀವು ಊಟ ಮಾಡಿ ಕೈಯೆಲ್ಲ ತೊಳೆದು ಅಡಿಗೆ ಮನೆಯಲ್ಲೇ ಕುಳಿತು ಊಟ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ದಕ್ಷಿಣಕ್ಕೆ ಮುಖ ಮಾಡಿ ಊಟ ಮಾಡಲು ಪ್ರಯತ್ನ ಮಾಡಿ. ಎಲ್ಲ ಆದಮೇಲೆ ಒಂದು ಮೊಟ್ಟೆ ಎಡಗೈಯಲ್ಲಿ ತಗೊಂಡು 1, 2, 3 1, 2, 3 ಈ ಥರ ಉಗಿತಕ್ಕಂಥದ್ದು. ಹೋಗುದು ಸೀದಾ ಮನೆಯಿಂದ ಒಳಗಡೆ ಬಂದು ದೂರದಲ್ಲಿ ಎಲ್ಲೋ ದಕ್ಷಿಣದ ಕಡೆ ಬಿಸಾಕಿ, ದಕ್ಷಿಣದ ಮೂಲೆ ಕಡೆ ಈ ಥರ ಬಿಸಾಕಿ ತಿರುಗು ನೋಡಿದ್ರೆ ನಿಮ್ಮ ಪಾಡಿಗೆ ಮನೆ ಒಳಗಡೆ ಬಂದು ಬಾಗಿಲು ಹಾಕ್ಕೊಳ್ಳಿ, ಶಿವ ಅಂತ ಮಲ್ಕೊಳ್ಳಿ, ಒಂದು ಲೋಟ ನೀರು ಕೊಡ್ತು. ಇದನ್ನು ಮಾಡಿ. ನಿಮ್ಮ ಮಗನಿಗೆ ರಾಹು ಪ್ರಭಾವ ಇರೋದ್ರಿಂದ ತಾಯಿ ಮಗ ಇಬ್ಬರು ಕಂಪಲ್ಸರಿ ನೋಡಿ ದುರ್ಗಾ ದೇವಸ್ಥಾನಕ್ಕೆ ಹೋಗಬೇಕು. ಅದರಲ್ಲೂ ಸಂಧ್ಯಾ ಕಾಲದಲ್ಲಿ ಹೋಗಿ ಆ ದೇವಿಗೆ ಕುಂಕುಮಾರ್ಚನೆ ಮಾಡಿಸ್ತಕ್ಕಂಥದ್ದು ಮಾಡಿಸಿ, ಕೆಂಪು ಹೂವನ್ನು ಆ ಒಂದು ದೇವಿಯ ಅಲಂಕಾರಕ್ಕೆ ಸ್ವಲ್ಪ ಕೊಟ್ಟುಬಿಡಿ. ನಿಮಗೆ ಆದಾಗ ಕಟೀಲು, ಕೊಲ್ಲೂರು, ಹೊರನಾಡು, ಇಲ್ಲ ಬಳ್ಳಾರಿ ಅಂತ ಹೇಳ್ತೀರಾ, ಸುಗ್ಗುಲಮ್ಮ, ಇಲ್ಲ ಬೆಜವಾಡ ದುರ್ಗಮ್ಮ, ತುಂಬ ಹತ್ತಿರ ಅನ್ನತಕ್ಕಂಥ ಮಾತು ಹೇಳ್ತೇವೆ. ಪ್ರಯತ್ನ ಮಾಡಿ ಹೋಗಿ ಬರಲಿಕ್ಕೆ, ವಿಶೇಷ ಆಗುತ್ತೆ. ಜೀವನವೆಲ್ಲ ಚೆನ್ನಾಗಿರ್ತೀರಾ. ಹೋಗಿ ಬನ್ನಿ. ಪದ್ಮ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ಕಂಪ್ನಿಯಿಂದ ನಾಗರಾಜ್ ಮೇಡಮ್ ಮಾತಾಡ್ತಿರೋದು. ಆಹಾ, ನಾಗರಾಜ್ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಹುಟ್ಟಿದ ದಿನಾಂಕವನ್ನ ತಿಳಿಸಿ. 22/4/1962 ಮೇಡಮ್. ಸಮಯ 2:45 ರಾತ್ರಿ ಮೇಡಮ್. 1ರಿಂದ 12ರೊಳಗೆ ಒಂದು ಸಂಖ್ಯೆಯನ್ನ ಹೇಳಿ ನಾಗರಾಜ್ ಅವರೇ. 11 ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. 22 ಏಪ್ರಿಲ್ 1962. 62 ಗುರುಜಿ. ಸರಿ ಸರಿ. ನಮ್ಮ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಗುರುಜಿ. ಇರ್ಲಿ ಅಯ್ಯ, ಇರ್ಲಿ. ಹಾಗೆ ನಿಮ್ಮ ಕಾರ್ಯಕ್ರಮ ನೋಡ್ಕೊಂತ ಇದ್ದಾರೆ ಗುರುಜಿ. ಆಮೇಲೆ ಕಾರ್ಯಕ್ರಮ ನೋಡಿದ್ದು ಬರ್ದಂತ ಇದ್ದೀವಿ ಗುರುಜಿ. ಮಾಡಿ ಮಾಡಿ. ಒಂದ್ ನೋಟ್ಬುಕ್ ಬರ್ತಾ ಇದ್ರೆ. ಆಮೇಲೆ ನಮ್ಮ ಮನೆಯವರೆಲ್ಲರೂ ಬಹಳ ಅಭಿಮಾನದಿಂದ ನಿಮಗೆ ಇವತ್ತು ನಮ್ ಬಹಳ ಧನ್ಯ ನೋಡಿ ಗುರುಜಿ. ನಮ್ ಬಹಳನೇ ಬೆಳಕಾಗ್ಬಿಡ್ತು ಗುರುಜಿ ಇವತ್ತು. ಹಾಗ ಅಷ್ಟು ದೊಡ್ಡ ಮಾತಾಡಬೇಡಿ. ನಾನು ಕೂಡ ಪರಾಶ್ರಯದಲ್ಲೇ ಇರ್ತಕ್ಕಂಥವ್ನು. ನಾನು ಕೂಡ ನೋಡಿ ಪರಾಶ್ರಯವೇ. ಈ ದೀಪ ಇಲ್ಲ ಅಂದ್ರೆ ನಾನೂ ಇಲ್ಲ, ನೀವಿಲ್ಲ ನಾನೂ ಇಲ್ಲ. ಇವತ್ತು ನೋಡ್ರಿ ಕಾಕಿ ಪೂಜೆ ಮಾಡ್ತಾ ಇದ್ದೀನಿ ಗುರುಜಿ, ನಿಮ್ಮ ಫೋನ್ ಬಂತು ಗುರುಜಿ. ಇರ್ಲಿ ಇರ್ಲಿ, ಆತಂಕ ಪಡಬೇಡಿ. ವಿಶಾಖ ನಕ್ಷತ್ರ ಪ್ರಭಾವ ನೋಡಿ ಎಷ್ಟು ಕಾಕತಾಳಿ ಅಂದ್ರೆ, ನೀವು ಹುಟ್ಟಿರುವುದು ವಿಶಾಖ ನಕ್ಷತ್ರ, ಇವತ್ತು ವಿಶಾಖ ನಕ್ಷತ್ರವೇ. ಗುರುವಾರದ ಶುಕ್ಲ ಪಕ್ಷದ ದಶಮಿ ತಿಥಿ. ಸ್ವಲ್ಪ ಈ ಒಂಟಿ ಗುರು ಕುಂಭ ಲಗ್ನಕ್ಕೆ ಏನಾದರೂ ಆ ಒಂದು ಗುರುವೇನಾದ್ರೂ ಲಗ್ನದಲ್ಲಿ ಒಂಟಿಯಾಗಿದ್ರೆ ಬಾಧೆಯೇ. ಹಣಕಾಸು ಬಾಧೆ, ಕುಟುಂಬ ಬಾಧೆ, ಮಕ್ಕಳ ಬಗ್ಗೆ ಚಿಂತೆ, ಕುಟುಂಬದ ಬಗ್ಗೆ ಚಿಂತೆ, ಹಣಕಾಸಿನ ಬಗ್ಗೆ ಅತಿ ಮುಖ್ಯ ಚಿಂತೆ, ಭೂಮಿ ವಿಚಾರಗಳ ಚಿಂತೆ. ಎಷ್ಟು ದುಡಿದ್ರೂ ಸಾಕಾಗಲಾರದು, ಏನೋ ಮನಃಶಾಂತಿ ಇಲ್ಲ. ಬರೀ ಪರಿಶ್ರಮವೇ ಆಗಿಬಿಟ್ಟಿದೆ ಗುರುಗಳೇ. ಯಾಕೋ ಈ ಒಂದು ಕಡಿಮೆ ಅಂದ್ರೆ 12-13 ವರ್ಷಗಳಿದ್ದಲೂ ಹೋರಾಟವೇ ಆಗಿಬಿಟ್ಟಿದೆ. ಒಂದೊಂದು ಸಮಯ ಅನ್ಸುತ್ತೆ ಎಲ್ಲ ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡೋಣವಾ, ನ್ಯಾಯ ಧರ್ಮಕ್ಕೆ ಇಲ್ವಾ, ದೇವರು ನಿಜವಾಗ್ಲೂ ಇದ್ದಾನ, ನಿಷ್ಠೆಯಿಂದ
ಮನಸ್ಸು ತೃಪ್ತಿಯಿಂದ ನಾನು ನನ್ನ ಮಟ್ಟಿಗೆ ಆಗುವಷ್ಟು ಮಾಡ್ತಿದ್ದೇನೆ ಸೇವೆ, ಆದರೂ ದೇವರು ಯಾಕೋ ನಮ್ಮ ಕಡೆ ಕಣ್ಣು ತೆಗೆದಿಲ್ಲ ಅನ್ನತಕ್ಕಂಥ ಒಂದು ಭಾವ. ಹೌದೋ ಅಲ್ವೋ? ಹೌದು ಗುರುಜಿ. ಸರಿ, ನಿಮ್ಮ ಜಾತಕದಲ್ಲಿ ಉಚ್ಚಭಂಗ ನೀಚ ಅಂದ್ರೆ ಚೆನ್ನಾಗಿದ್ದವರೆಲ್ಲ ನಿಮಗೆ ಕೆಡುಕು ಮಾಡುವರು. ತುಂಬಾ ಜೊತೆಯಲ್ಲಿದ್ದವರೇ, ಆತ್ಮೀಯರೇ, ಕುಟುಂಬಸ್ಥರೇ, ಒಡ ಹುಟ್ಟಿದವರೇ, ಬಂಧುಗಳೇ, ಬಳಗದವರೇ, ಸ್ನೇಹಿತರೆ, ದುಡ್ಡು ವ್ಯವಹಾರ ಅನ್ನತಕ್ಕಂಥ ವಿಚಾರದಲ್ಲಿ ಪ್ರತಿಯೊಬ್ಬರು ನಿಮಗೆ ಬೆನ್ನುಗಲ್ಲ, ನೇರವಾಗಿ ಎದೆಗೆ ಖಂಜರ್ ಹಾಕಿದ್ದಾರೆ, ಅಂದ್ರೆ ಕತ್ತಿ ಹಾಕಿದ್ದಾರೆ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಹಾಗೆ ಈ ಕುಟುಂಬದಲ್ಲೂ ಯಾರೋ ಹಿರಿಯರು ತುಂಬಾ ನೋವಿನಿಂದ, ಸಂಕಟದಿಂದ, ಬಾಧೆಯಿಂದ, ಅಪಮೃತ್ಯುವಿನಿಂದಲೋ ಇಲ್ಲ ಅನಾಹುತದಿಂದಲೋ ಇಲ್ಲ ಅನಾರೋಗ್ಯದಿಂದಲೋ ಇಲ್ಲ ದೀರ್ಘವಾದ ಕಾಯಿಲೆಯಿಂದಲೋ ತೀರಿಕೊಂಡಿದ್ದಾರೆ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಹೌದೋ ಅಲ್ವೋ? ನಮ್ಮ ಅಕ್ಕನ ಮಗಳು ಒಬ್ಬರು ತೀರ್ಕೊಂಡಿದ್ದಾರೆ. ಸರಿ ಸರಿ, ನಮ್ಮ ಅಕ್ಕನ ಮಗಳು ತೀರ್ಕೊಂಡಿದ್ದಾರೆ. ಸರಿ 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 ಸರಿ. ಈ ಒಂದು ಗುರು ನೀಚನಿಗೆ ಹೇಳ್ಕೊಡ್ತಾರೆ. ನಿಮಗೆ ಹೇಗೂ ಬಳ್ಳಾರಿ ಹತ್ರ ಆಗುತ್ತೆ ಕಂಪ್ಲಿ ಅಂದ್ರೆ, ಹೌದಲ್ವಾ? ಹೊಸಪೇಟೆಯೂ ಹತ್ರ ಆಗುತ್ತೆ, ಹೌದಲ್ವಾ? ವಿರೂಪಾಕ್ಷರಿಗಿಂತರ ಭಗವಂತ ಎಲ್ಲಿಯೂ ಇಲ್ಲದ ಒಂದು ಅಪರೂಪ ವಿಸ್ಮಯಕಾರಿ ಶಕ್ತಿ ಇರತಕ್ಕಂಥ ಒಂದು ಅದ್ಭುತವಾಗಿ ಸಾಕ್ಷೀಭೂತವಾಗಿ ನಿಂತಿರ್ತಕ್ಕಂಥ ಆ ಒಂದು ದೇವಸ್ಥಾನ. ಆ ದೇವಸ್ಥಾನದಲ್ಲಿಯೇ 13 ಪ್ರದೋಷಗಳಂದು, 13 ಅನ್ನೋದೇ ರಾಹುವಿನ ಪೂರ್ಣ ಪ್ರಭಾವ. ನಿಮ್ಮ ಒಂದು ಜಾತಕದಲ್ಲಿ ಆ ರಾಹುವಿನ ಪ್ರಭಾವ ಇದೆ. ಅದಕ್ಕೋಸ್ಕರ 13 ಪ್ರದೋಷಗಳಲ್ಲಿ ಹೋಗಿ ಆ ಪ್ರದೋಷ ಕಾಲದಲ್ಲಿ ಆ ಭಗವಂತನಿಗೆ ಅಭಿಷೇಕವನ್ನ ಕುಟುಂಬ ಸಮೇತ ಅರ್ಪಿಸಿ ಆ ತೀರ್ಥ ಪ್ರಸಾದಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಮಾಡಿ. ತುಂಬಾ ಚೆನ್ನಾಗಿರ್ತೀರ ಅಯ್ಯ. ನೆನೆಯಲಾರದ ಮಟ್ಟಕ್ಕೆ ಎಲ್ಲೋ ಇದ್ದಂಥ ಸಾಮಾನ್ಯರನ್ನ ಅರಸು ಮಟ್ಟಕ್ಕೆ ನಿಲ್ಲಿಸಿದಂಥ ಸತ್ಯದೇವತೆ ಆ ವಿರೂಪಾಕ್ಷರು ಹಾಗೂ ಪಂಪಾದೇವಿ. ಸಂಕಲ್ಪ ಕಟ್ಟಿಕೊಳ್ಳಿ, ಒಳ್ಳೇದಾಗುತ್ತೆ. ಹೋಗಿ ಬನ್ನಿ. ನಾಗರಾಜ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ಯಾರ್ ಮಾತಾಡ್ತಿಯಿಂದ? ಲಕ್ಷ್ಮಿ ಮಾತಾಡ್ತಾ ಇರೋದು. ನಮಸ್ತೆ ಲಕ್ಷ್ಮಿ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನಾವು ನನ್ನ ಮಕ್ಳ ಬಗ್ಗೆ ಕೇಳ್ಬೇಕಿತ್ತು. ಯಾವ್ದಾದ್ರು ಒಬ್ರ ಬಗ್ಗೆ ಕೇಳ್ಬೋದು, ಹೇಳಿ ಅವ್ರ ಹೆಸರನ್ನ. ಸಂದೀಪ್ ಮರಡಿ, ಪ್ರದೀಪ್ ಮರಡಿ. ಹುಟ್ಟಿದ ದಿನಾಂಕ ಏನಿಬ್ರು ಟ್ವಿನ್ಸಾ? ಇಲ್ಲ ಇಲ್ಲ, ಹಾಗಿದ್ರೆ ಒಬ್ರ ಬಗ್ಗೆ ಮಾತ್ರ ಕೇಳ್ಬೇಕು. ಯಾರ ಬಗ್ಗೆ? 92 ಹೇಳಿ. 5/2/92 ಸಂದೀಪ್ ಮರಡಿ. ಓಕೆ. ಸಮಯ? ಸಮಯ 2:38 ಇರ್ಬೋದು ಮೇಡಮ್. ಮಧ್ಯಾಹ್ನನಾ? ಹಾ, ಮಧ್ಯಾಹ್ನ. 1 ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿಮಾ. 8. ಗುರುಜಿ ಇದ್ದಾರೆ, ಮಾತಾಡಿ. ಲಕ್ಷ್ಮೀ ದೇವಿ ಅವರೇ. ನಮಸ್ತೆ ಶಂಕರ. ಗುರುಜಿ ನಮಸ್ತೆ. ನಮ್ಮ ಕುಟುಂಬದ ಸದಸ್ಯರ ಎಲ್ಲರಿಂದನೂ ತಮ್ಮ ವಂದನೆಗಳು. ಗುರುಜಿ, ತಮ್ಮ ನಗು, ತಮ್ಮ ಎಲ್ಲ ವಿನಯ ಎಲ್ರಿಗೂ ನೊಂದ ಹೃದಯಗಳಿಗೆ ಅಮೃತವಾಣಿ ಇದ್ದಾಗೆ. ತುಂಬಾನೇ ಖುಷಿ ಅನ್ಸುತ್ತೆ ಗುರುಜಿ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ. ಆಮೇಲೆ ನಾವು ಗಂಡ ಹೆಂಡತಿ ಇಬ್ರು ಆಲ್ ಇಂಡಿಯಾ ಗಿಡ ಇಡೀ ಹಸಿರುಡಿಸಿ ಅಂತ ಅಂದು ಒಂದು ಪ್ರೋಗ್ರಾಮ್ ಹಾಕೊಂಡು ಇಡೀ ದೇಶಾದ್ಯಂತ ಶಾಲೆ, ಕಾಲೇಜು, ಗ್ರಾಮೀಣ ಪ್ರದೇಶ ಎಲ್ಲ ಕಡೆ ಹೋಗ್ ಬಂದಿದೀವಿ ಗುರುಜಿ. ನಾವು ಇಷ್ಟೆಲ್ಲ ಮಾಡಿ ಮಾಡಿದೀವಿ. ಪ್ರತಿಯೊಂದು ಪುಣ್ಯಕ್ಷೇತ್ರಕ್ಕೂ ಹೋಗ್ ಬಂದಿದ್ವಿ. ಈಗ ನನ್ನ ಮಕ್ಳ ವಿದ್ಯಾಭ್ಯಾಸ ಸರಿ ಇಲ್ಲ, ಅದಕ್ಕೆ ಫೋನ್ ಮಾಡಿದ್ದು ಗುರುಜಿ. ಇರ್ಲಿ ಇರ್ಲಿ ನೋಡಿ, ನಾನು ಹಾಗಾಗಿ ಹೇಳ್ತಿರ್ತೇನೆ, ತುಂಬಾ ಒಳ್ಳೆಯವರಾದ್ರೂ ಕಷ್ಟ, ತುಂಬಾ ಕೆಟ್ಟವರಾದ್ರೂ ಕಷ್ಟ, ತುಂಬಾ ಎತ್ತರಕ್ಕೆ ಬೆಳೆದ್ರೂ ಕಷ್ಟ, ತುಂಬಾ ಕೆಳಗಡೆ ಇದ್ರೂ ಕಷ್ಟ. ಅದನ್ನ ಸಮತೋಲನವಾಗಿ ನಿಭಾಯಿಸುವುದೇ ನಿಜವಾದಂತ ಒಂದು ಶಕ್ತಿ ಅಂತ ಹಾಗಾಗಿ ಹೇಳ್ತಿರ್ತಾನೆ. ಈ ಜಾತಕಕ್ಕೂ ಅಷ್ಟೇ. ಯಾಕೆ ಆತಂಕ ಪಡ್ತೀರಾ? ತುಂಬಾ ದೊಡ್ಡ ಗುರುಗಳ ಮನೆಯಲ್ಲೇ ನೋವು, ತುಂಬಾ ಒಳ್ಳೆಯವ್ರ ಮನೆಯಲ್ಲೇ ನೋವು. ತುಂಬಾ ಒಳ್ಳೆಯವರಾದ್ರೇನೆ ದೋಚೋದು, ತುಂಬಾ ಒಳ್ಳೆ ಬುದ್ಧಿವಂತರೇ ಎಡು ಬೀಳೋದು, ತುಂಬಾ ಗೊತ್ತಿರುವವರೇ ಬೇಗ ನಷ್ಟ ಹೊಂದೋದು, ತುಂಬಾ ವ್ಯವಹಾರಸ್ಥರೇ. ಮೊನ್ನೆ ಒಬ್ರು ಬರ್ತಾರೆ, ಆ ಒಂದು ಗೋಲ್ಡ್ ಸ್ಕೀಮ್ನಲ್ಲಿ ದುಡ್ಡು ಹಾಕಿಸ್ತೇವೆ ಅಂತ ಹೇಳ್ಬಿಟ್ಟು 3 ತಿಂಗಳಲ್ಲಿ ದುಡ್ಡು ಮಾಡಿಕೊಡ್ತೇವೆ ಅಂತ 5 ಕೋಟಿ. ಗುರುಗಳೇ ಬಿದ್ದುಬಿಟ್ಟಿದ್ದೀವಿ, ನೀನಾದ್ರೂ ಮಾಡಿ ಗುರುಗಳೇ ಅಂತ. ತುಂಬಾ ಪಾಪ ಮೋಸ ಮಾಡೋರಾಗಿದ್ರೆ ಬೇರೆ ಲಾಯರ್ ಹತ್ರನೋ ಪೊಲೀಸ್ ಹತ್ರನೋ ಹೋಗಿರೋರೇನೋ. ನಮಗಿದ್ರಲ್ಲಿ ದಾರಿ ಇದೆಯಾ? ಏನೋ ಮಾಡೋದು 10 ಜನ ಸೇರಿಸ್ಕೊಂಡು ಒಂದು ಕಡಿಮೆ ಅಂದ್ರೂ ಒಂದು 40 ಜನದ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ಟಿದ್ದೀವಿ. ಕಡಿಮೆ ಅಂದ್ರೂ 5 ಕೋಟಿಗೆ ರಿಟರ್ನ್ ಕೊಡಬೇಕು. 50 ಕೋಟಿಯ ದುಡ್ಡು ಹಾಕಿಸ್ಬಿಟ್ಟಿದ್ದೀವಿ ಗುರುಗಳೇ. ಚೆನ್ನಾಗಿತ್ತು, ಯಾಕೋ ಗವರ್ಮೆಂಟ್ ಗೋಲ್ಡ್ನ ಫ್ರೀಸ್ ಮಾಡಿದ್ದೆ, ಮಾರ್ಕೆಟ್ ಬಿದ್ದುಬಿಟ್ಟಿದೆ ಗೋಲ್ಡ್ ರೇಟ್ದು, ಶೇರ್ಸು. ನಾವೇನು ಮಾಡೋದು ಗೊತ್ತಿಲ್ಲ ಅಂತಕ್ಕಂಥದ್ದು. ಅಲ್ಲಪ್ಪ, ತುಂಬಾ ಬುದ್ಧಿವಂತ, ಇದನ್ನ ಯಾಕಯ್ಯ ಮಾಡಕ್ ಹೋದೆ? ನಾನು ಅಲ್ಟಿಮೇಟ್ಲಿ ಪ್ರತಿಯೊಂದು ಝೀರೋನೇ ವ್ಯಾಲ್ಯೂ ಅನ್ನೋದು ಗೊತ್ತಿಲ್ವಾ? ಇದು ಬೇಕಿತ್ತ?
ಅಂದ್ರೆ ಇಲ್ಲ ನಾವು ಚೆನ್ನಾಗಿರ್ತೇವೆ, ನಮ್ಮ ಜೊತೆಲಿರೋರ್ನು ಚೆನ್ನಾಗಿರ್ತೇವೆ ಅಂತ ಹೋದು. ಸ್ಟಾರ್ಟಿಂಗ್ ಒಳ್ಳೆ ರಿಟರ್ನ್ಸ್ ಕೊಟ್ಟಿದ್ದೇವೆ, ನಾವು ತಿಂದಿಲ್ಲ ಅಬ್ಬಬ್ಬಾ ಅಂದ್ರೆ ಒಂದೇ ಒಂದು ಕಾರ್ ತೊಗೊಂಡಿದ್ದೇವೆ ಗುರುಗಳೇ. ನನ್ನ ಹತ್ರ ಈ ರಾಡೋ ವಾಚ್ ಬಿಟ್ರೆ ಇನ್ನೇನೂ ಇಲ್ಲ ಗುರುಗಳೇ. ತುಂಬ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿದ್ದಾರೆ. ನಾವು ಏನು ಮಾಡೋದು ಗುರುಗಳೇ? ಮಣ್ಣಾಗ್ಬಿಟ್ಟಿದ್ದೀವಿ ಗುರುಗಳೇ. ನಾವು ಮಣ್ಣಾದರೆ ಮಣ್ಣಾಗಲಿ, ನಮ್ಮನ್ನು ನಂಬಿಕೊಂಡು ಹಾಕಿದವ್ರ ಗತಿ ಏನು ಗುರುಗಳೇ? ಅವ್ರಿಗೆ ನಾವು ಏನು ಜವಾಬು ಕೊಡೋದು ಅಂತ. ತುಂಬ ಬುದ್ಧಿವಂತರೇ, ತುಂಬ ವ್ಯವಹಾರಸ್ಥರೇ ಬಿದ್ದು ಬಿಡೋದು ಅನ್ನೋದು ಇದೇ ನಿಜ. ಈ ಜಾತಕಕ್ಕೂ ಹಾಗೆ. ಸುತ್ತದ ಊರಿಲ್ಲ, ಸುತ್ತದ ದೇವರಿಲ್ಲ, ಮಕ್ಕಳ ಕಡೆ ಗಮನ ಇಲ್ಲ. ಮೊದಲು ಮಕ್ಕಳನ್ನ ಕಡೆ ಗಮನ ಕೊಡಿ. ದೇವರು ಸುತ್ತದೋ ಅದು ಮಾಡ್ದೋ ಇದು ಮಾಡ್ದೋ ಅದೆಲ್ಲ ಬಿಡಿ. ಲಗ್ನಸ್ಥ ಕೇತು ಅಂತ ಹೇಳಿದ್ರೇನೆ ಈ ಮಕ್ಕಳು ಹುಟ್ಟುವಾಗಲೇ ಸ್ವಲ್ಪ ಕನ್ಫ್ಯೂಷನ್ಸ್ ಅಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಭಾವ. ಅದರಲ್ಲೂ ಈಗ ಆ ಕೇತು ಭುಕ್ತಿಯೇ ನಡೀತಿದೆ. ಗುರುದಶ ಕೇತು ಭುಕ್ತಿ. ಆ ಕೇತು ಮಿಥುನ್ ಲಗ್ನಕ್ಕೆ ಸ್ವಲ್ಪ ಬಾಧಕ ಮಾರಕ ಅನ್ನತಕ್ಕಂಥದ್ದು. ವಿನಾಯಕನ ಪೂಜೆ ಮಾಡಿಕೊಳ್ಳಿ, ಅದಕ್ಕಿಂತಲೂ ದೊಡ್ಡದಾದದ್ದು ಇನ್ನೇನೂ ಇಲ್ಲ. ವಿಶೇಷ ಹೇಗೂ ಭದ್ರಾವತಿ ಕಡೆಯವರು ಅಂತ ಹೇಳ್ತಾರೆ. ನರಸಿಂಹರ ಕ್ಷೇತ್ರ ಇರತಕ್ಕಂಥ ಒಂದು ತುಂಗಭದ್ರಾ ಕ್ಷೇತ್ರದಲ್ಲಿದ್ದೀರಾ, ಹೋಗಿ ಬನ್ನಿ. ಆ ಮಿಥುನ ಲಗ್ನಕ್ಕೆ ತುಂಬಾ ಬಾಧಕ ಕೊಡೋವನು ಕುಜ. ಆ ಕುಜ ರಾಹು ಸಂಧಿಯಾಗಿ ಸಪ್ತಮದಲ್ಲಿ ಕುಳಿತು ನೇರವಾಗಿ ಲಗ್ನ ನೋಡ್ತಿದ್ದಾನೆ. ಸೊ ನರಸಿಂಹರ ಕ್ಷೇತ್ರ ಇದೆ, ಹೋಗಿ ಮಂಗಳವಾರಗಳಂದು ಆ ನರಸಿಂಹರ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು. ಹತ್ತಿರದಲ್ಲಿ ಎಲ್ಲಿಯಾದರೂ ಹಯಗ್ರೀವರಿದ್ರೆ ಹೋಗಿ ಬರ್ತಕ್ಕಂಥದ್ದು ಮಾಡಿ, ಇನ್ನೂ ವಿಶೇಷ ಆಗ್ತಕ್ಕಂಥದ್ದು. ಈ ಕೇತು ಭಾವಕ್ಕೆ ಇನ್ನೊಂದು ಏನಂದ್ರೆ, ನೀವು ಸಂಕಷ್ಟ ಚತುರ್ಥಿಯನ್ನ ಮನೆಯಲ್ಲಿ ನಿಯಮದಿಂದ ಮಾಡಿಕೊಳ್ಳುತ್ತಾರೆ, ತುಂಬಾ ವಿಶೇಷವಾಗಿ ಬದುಕ್ತೀರಾ, ತೊಂದರೆಗಳೇನು ಆಗೋದಿಲ್ಲ, ಚೆನ್ನಾಗಿರುತ್ತೆ. ಹೋಗ್ಬನ್ನಿ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಾನು ಸುಧಾ ಅಂತ ಮಂಗಳೂರಿನಿಂದ. ಆಹಾ, ಸುಧಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮ್ಯಾಮ್. ಹೇಳಿ ಮಾ, ಹುಟ್ಟಿದ ದಿನಾಂಕವನ್ನ. ನನ್ ಮಗಂದು ಕೊಡ್ತಾ ಇದ್ದೇನೆ. ಹೇಳಿ. 8/2/2001. ಸಮಯ 3:40 AM. ಅಂದ್ರೆ ಬುಧವಾರ ರಾತ್ರಿ, ಗುರುವಾರದ ಒಳಗೆ. ಓಕೆ ಮಾ. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಸುಧಾ ಅವರೇ. 6. ಗುರುಜಿ ಇದ್ದಾರೆ, ಮಾತಾಡಿ ಮಾ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ತುಂಬಾ ಖುಷಿ ಆಯ್ತು ಗುರುಜಿ ಲೈನ್ ಸಿಕ್ಕಿದಕ್ಕೆ. ನನಗೂ ಕೂಡ ತಮ್ಮ ಜೊತೆ ಮಾತಾಡ್ಬೇಕಾದ್ರೆ ಆನಂದವೇ. ಇರ್ಲಿ, ಈ ಚಂದ್ರನಿಗೆ ವಿಶೇಷವಾಗಿ ಈ ಜಾತಕದಲ್ಲಿ ಸೂರ್ಯನ ಒಂದು ಪರಿಚ್ಛೇದ, ಯಾಕೋ ಶುಕ್ರ ಪರಮೋಚ್ಚ, ಖಂಡಿತ ತಾಯಿ ನೆಮ್ಮದಿಯಾಗಿಲ್ಲ. ದಾಂಪತ್ಯ ಜೀವನದಲ್ಲೂ, ಆರೋಗ್ಯ ಜೀವನದಲ್ಲೂ, ಹಣಕಾಸು ಜೀವನದಲ್ಲೂ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಹೌದೋ ಅಲ್ವೋ? ಹೌದು ಗುರುಜಿ, ನಾನು ತಾಯಿಯನ್ನು ಕಳ್ಕೊಂಡಿದ್ದೇನೆ, 1 ವರ್ಷದೊಳಗೆ ಗಂಡನನ್ನು ಕಳ್ಕೊಂಡಿದ್ದೇನೆ, ನಾನು ವಿಡೋ. ಸರಿ. ಹಾಗೆ ಮಗನು ಸಿವಿಯರ್ ಅಸ್ತಮದಿಂದ ಈಗ 1-2 ವರ್ಷದಿಂದ ಕ್ಯೂರ್ ಆಗಿದ್ದಾನೆ ಅಷ್ಟೇ ಗುರುಜಿ. ಅಣ್ಣಂದಿ 3 ಅಣ್ಣಂದಿ, 2 ಅಣ್ಣ 1 ತಮ್ಮ ಇದ್ದಾರೆ. ಎಲ್ಲರೂ ಮನೆ ಬಿಟ್ಟು ಹೋಗಿದ್ದಾರೆ. ನಾನೊಂದು ತಂದೆಯೊಟ್ಟಿಗೆ ಮಾತ್ರ ಇರುದು ಏಕಾಂಗಿಯಾಗಿ. ಬರೀ ನೋವುಗಳೇ ನೋವುಗಳೇ ಗುರುಜಿ. ವಿವಾಹ ಆಗ್ಬೇಕು ಅಂತ ಇದ್ದೇನೆ. ಒಳ್ಳೆ ಹುಡುಗ ಕೂಡ ಇದ್ದಾರೆ ನಮ್ಮ ರಿಲೇಷನ್ ಒಳಗಡೆನೆ. ಆದ್ರೆ ಯಾಕೋ ಮದ್ವೆ ಆಗ್ಲಿಕ್ಕೇನೆ ನಮ್ಗೆ ಸಮಯ ಕೂಡಿ ಬರ್ತಾ ಇಲ್ಲ ಗುರುಜಿ. ಖಂಡಿತ ಈಗ ಆಗುತ್ತೆ. ಬರೀ ಕತ್ತಲು ಅಂತ ಅನ್ಕೋಬೇಡಿ. ಎಲ್ಲಾ ಕತ್ತಲು ಅಂತ್ಯ ಆಗಲೇಬೇಕು. ಎಲ್ಲಾ ಕತ್ತಲು, ಎಲ್ಲಾ ಬೆಳಕಿಗೆ ಅಂತ್ಯ ಇದೆ ಅಂತ ಮೇಲೆ ಎಲ್ಲಾ ಒಳ್ಳೆಯವರು ಕೂಡ ಮಣ್ಣಿಗೆ ಹೋಗ್ತಾರೆ ಅಂದ್ರೆ ಕೆಟ್ಟವ್ರು ಕೂಡ ಒಳ್ಳೆ ಒಂದು ಮಣ್ಣಿಗೆ ಹೋಗ್ತಾರೆ. ಆ ಒಳ್ಳೆಯದು ಕೂಡ ಮುಗಿಯುತ್ತೆ. ಒಳ್ಳೆ ಅಡಿಗೆ ಮಾಡಿಟ್ಟಿದ್ರಿ, ಒಳ್ಳೆ ಒಂದು ಫಂಕ್ಷನ್ ಮಾಡಿದ್ರಿ, ಒಳ್ಳೆ ಒಂದು ಪೂಜೆ ಮಾಡ್ಲಿಕ್ಕೆ ತಯಾರಿ ಮಾಡಿದ್ರಿ, ಯಾಕೆ ಮುಗಿಯೋದೇ ಇಲ್ವಾ? ಮುಗಿಯುತ್ತೆ, ಮುಗಿಲೇಬೇಕು. ಹಾಗೆ ಒಂದು ಕೆಟ್ಟ ತೊಂದರೆ, ನೋವು, ಸಂಕಟ, ದುಃಖ, ದುಮ್ಮಾನ ಅದು ಕೂಡ ಮುಗಿಬೇಕು. ಇಟ್ಸ್ ಎನ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್ ಅಷ್ಟೇ. ಒಂದು ಬಸ್ಸು ಅಂತ ಹೇಳಿದ್ಮೇಲೆ ಒಬ್ಬ ಡ್ರೈವರ್ ಅಂತಿದ್ಮೇಲೆ ಒಂದು ಕಂಡಕ್ಟರ್ ಇರಲೇಬೇಕು. ಅವರೇ ಡ್ರೈವರ್ ಅವರೇ ಕಂಡಕ್ಟರ್ ಅಂದ್ರೆ ಅದು ಜರ್ನಿ ಸಾಗೋದಿಲ್ಲ. ಸೊ ಎಲ್ಲೋ ನಿಮ್ಮ ಮನಸ್ಸಲ್ಲಿ ಆ ಕಂಡಕ್ಟರ್ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ, ಸ್ವಲ್ಪ ಪೇಮೆಂಟ್ಸ್ ಅದು ಇದು ಅಂತ ಮಾಡಿ ಬರಲಿಕ್ಕೆ, ನಾನೊಬ್ಬನೇ ಚೆಕಪ್ ಮಾಡ್ಕೋಬೇಕು, ನಾನೊಬ್ಬರೇ ಕಲೆಕ್ಟ್ ಮಾಡಬೇಕು, ನಾನೊಬ್ಬರೇ ಓಡಬೇಕು ಅಂತ ಎಲ್ಲೋ ದಣದ್ ಬಿಟ್ಟಿದ್ದೀರಿ ಅಷ್ಟೇ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಒಂದು ಪುಟ್ಟ ಪರಿಹಾರವನ್ನ ಹೇಳ್ತೇನೆ, ಅದನ್ನು ತಪ್ಪದೇ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಆ ರಾಹು ಪ್ರಭಾವ ಸ್ವಲ್ಪ ಗಾಬರಿಯನ್ನು ಹುಟ್ಟಿಸ್ತಕ್ಕಂಥದ್ದು. ಇಷ್ಟಾಗಿದ್ರು ಸಿಟ್ಟು, ಕೋಪ, ಹಠ, ಆತರ, ರಭಸ ಕಡಿಮೆಯಾಗಿಲ್ಲ. ಇನ್ನೂ ಏನೋ ಬೇಕು. ಇನ್ನೂ ನೇರವಾಗಿ ಹೇಳ್ತೇನೆ, ತಪ್ಪು ತಿಳ್ಕೋಬೇಡಿ. ಬುಧನ್ ಭಾವ, ಇನ್ನು ಪುಟ್ಟ ಮಗು ಭಾವ, ಪುಟ್ಟ ಹುಡುಗಿ ಪ್ರಭಾವ. ಇಷ್ಟು ನೋವುಗಳಿದ್ರು, ಎಷ್ಟು ಸಂಕಟ ಇದ್ರು, ಇಲ್ಲ ನಾನು ಚೆನ್ನಾಗಿರ್ಬೇಕು, ಒಳ್ಳೆ ಸೀರೆ ಉಡ್ಬೇಕು, ಒಳ್ಳೆ ಬಂಗಾರ ಹಾಕ್ಬೇಕು, ಒಳ್ಳೆ ಒಡವೆ ಹಾಕ್ಬೇಕು, ನಾನೇನು ಅಂತ ಮತ್ತೆ ಬದುಕ್ಬೇಕು, ನನಗೂ ಒಂದು ಕುಟುಂಬ ಆಗ್ಬೇಕು, ಈ ಒಂದು ಭಾವ ಆಗಾಗ ಪ್ರಚೋದನೆ ಅನ್ಸುತ್ತೆ.
ಒಳ್ಳೆ ಜೀನ್ಸ್ ಹಾಕ್ಬೇಕು, ಒಳ್ಳೆ ರೇಷ್ಮೆ ಸೀರೆ ಕಟ್ಬೇಕು, ನಾನೇನು ಅಂತ ತೋರಿಸ್ಬೇಕು, ಈ ತರನು ಅನ್ಸುತ್ತೆ. ಹೌದೋ ಅಲ್ವೋ? ಹೌದು ಗುರುಜಿ. ಇದೆ ನಿಮ್ಮಲ್ಲಿ ಬೆಳಕಿದೆ. ದಟ್ ಇಸ್ ವಾಟ್ ದಿ ಇನ್ಸ್ಪಿರೇಷನ್. ವಿ ಹ್ಯಾವ್ ಟು ಟೇಕ್ ಇಟ್. ಬೇರೆ ಏನ್ ಮಾಡ್ಲಿಕ್ಕಾಗುತ್ತೆ ಹೇಳಿ? ಅರೆ ಲೋಕವೇ ಹಾಗೆ ಮಾತಾಡುತ್ತೆ, ನೋಡುತ್ತೆ, ಹೇಳ್ತಿರ್ತಾರೆ. ಬಿದ್ರೂ ಆಡ್ಕೋತಾರೆ, ಗೆದ್ರೂ ಆಡ್ಕೋತಾರೆ. ಆತಂಕಕ್ಕೂ ಒಳಗಾಗಬೇಡಿ. ಒಂದು ಪುಟ್ಟದಾಗಿ ಬುಧನ ಪ್ರಭಾವ ಮಂಗಳೂರಾಗಿರೋದ್ರಿಂದ ಮಂಗಳಾದೇವಿಗಿಂತಲ್ಲ ವಿಶೇಷ ಹಬ್ಬವೋ ಆ ಮಹಾಪ್ರಣವ ಶಕ್ತಿಗಿಂತ ತುಂಬಾ ವಿಶೇಷ. ತಪ್ಪದೆ ಆ ಮಂಗಳಾದೇವಿಗೇನೆ ಮಂಗಳವಾರಗಳಂದು ಮಂಗಳಕರವಾಗಿರ್ತಕ್ಕಂಥ ಕನಕಾಂಬರವನ್ನ ಯಾವುದೇ ಕಾರಣಕ್ಕೂ ಕೊಡಬೇಡಿ. ತಲೆಗಿಟ್ಟುಕೊಂಡು ಹೋಗಿ ಅರ್ಚನೆ ಮಾಡಿಸಿ. ವೈರಾಗ್ಯ ಹೋಗುತ್ತೆ, ಆ ಮನಸ್ಸಿನಲ್ಲಿರ್ತಕ್ಕಂಥ ದುಃಖ ದುಮ್ಮಾನ ಹೋಗುತ್ತೆ. ಕನಕಾಂಬರ ಮಾತ್ರ ಯಾವುದೇ ಕಾರಣಕ್ಕೂ ಕೊಡಬೇಡಿ. ಕೆಂಪು ಹೂವನ್ನು ಕೊಟ್ಟು ಅರ್ಚನೆ ಮಾಡಿಸ್ತಕ್ಕಂಥದ್ದು. ಹಾಗೆ ಕಟೀಲು ಕೊಲ್ಲೂರು ತುಂಬಾ ಹತ್ರ, ಮಂಗಳೂರು ಅಂತ ಹೇಳ್ತೀರ, ಆ ಕೊಲ್ಲೂರು ಹಾಗೂ ಕಟೀಲಿನಲ್ಲಿ ದೀಪಾರಾಧನೆ ಮಾಡಿಸಿ. ಒಂದು 3 ರಾತ್ರಿ ಅಲ್ಲಿಯೇ ತಂಗಿ ಸ್ನಾನ ಮಾಡಿ ಬೆಳಿಗ್ಗೆ ಎದ್ದು ದೀಪವನ್ನು ಹಚ್ಚತಕ್ಕಂಥದ್ದು, ಸಂಜೆಯು ದೀಪ ಹಚ್ಚತಕ್ಕಂಥದ್ದು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಕೊಲ್ಲೂರು ಮೂಕಾಂಬಿಕೆಗೆ ಆಯಿತು ಅಂದರೆ ಮಡಿಲಕ್ಕಿ, ಸೀರೆ, ಬಳೆ, ತಾಂಬೂಲ, ಎಲೆ, ಅಡಿಕೆ, ಇಲ್ಲ ಅಂತ ಹೇಳಿದ್ರೆ ಅರಿಶಿನ ಕುಂಕುಮ, ಇಲ್ಲ ಅಂದರೆ ಚಂದನದ ಒಂದು ತುಂಡು, ಇಲ್ಲ ಅಂದರೆ ಮಾಂಗಲ್ಯ, ಅರಿಶಿನದ ಕೊಂಬಿನಿಂದ ಮಾಡಿರ್ತಕ್ಕಂಥದ್ದು ಕೊಟ್ಟರೂ ಸರಿಯಾ ದೇವಿಗೆ. ಕೊಟ್ಟು ನೋಡಿ, ನಿಮ್ಮ ಜೀವನದಲ್ಲಿ ಭಾಗ್ಯೋದಯ ಮುಂದಿನ ವರ್ಷವೇ ಆಗುತ್ತೆ. ಈ ವರ್ಷವೇ ಮನೆಯಲ್ಲಿ ಈ ಒಂದು ದೀಪಾವಳಿ ಅಷ್ಟರಲ್ಲಿ ಒಂದು ಸಡಗರದ ಸಂಭ್ರಮ ಆರಂಭ ಆಗಬೇಕು. ಸಿಹಿ ಕೊಟ್ಟು ಕಳಿಸ್ತೀರಾ ನೀವು ನಮಗೆ, ಹೋಗಿ ಒಳ್ಳೇದಾಗುತ್ತೆ, ಯೋಚನೆ ಮಾಡಬೇಡಿ. ಸುಧಾರೆ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ ಈಗೇನು ತಿಳಿಸ್ತಾ ಇದ್ದೀರಾ ಗುರುಜಿ? ಈ ವಿಷಯೋಗಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ವಿಶೇಷವಾಗಿ ಕೆಲವು ದಿನ, ಕೆಲವು ತಿಥಿ, ಕೆಲವು ನಕ್ಷತ್ರ ಬಂದ್ರೆ ಒಳ್ಳೆಯದಲ್ಲ. ಆ ದಿನ ಯಾವುದೇ ಕಾರಣಕ್ಕೂ ಶುಭ ಕಾರ್ಯ ಮಾಡಬಾರ್ದು, ಹೋಗಬಾರ್ದು, ಪ್ರಯಾಣ ಮಾಡಬಾರ್ದು, ಅತಿಮುಖ್ಯ ನಿರ್ಧಾರ ತಗೋಬಾರ್ದು, ವಾದ ವಿವಾದ ಕುಳಿತುಕೋಬಾರ್ದು, ಕೋರ್ಟಿನ ಕೇಸ್ ಫೈಲ್ ಮಾಡೋದು, ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಹುಡುಗ ಹುಡುಗಿ ಮಾತುಕತೆ ಮಾಡೋದು, ನೋಡ್ಕೊಂಡು ಬರೋದು, ಒಪ್ಕೊಂಡು ಬರೋದು, ಲೆಕ್ಕಾಚಾರ ಮಾಡೋದು, ಜಾಯಿನ್ ಆಫ್ ಡ್ಯೂಟಿ ಮಾಡೋದು, ಟ್ರಾನ್ಸ್ಫರ್ ಪ್ರಯತ್ನ ಮಾಡೋದು, ಗೃಹ ಪ್ರವೇಶ ಮಾಡೋದು, ಗೃಹಾರಂಭ ಮಾಡೋದು, ಉಪನಯನ ಮಾಡೋದು, ಮುಂಜಿ ಮಾಡೋದು, ಮನೆ ತುಂಬಿಸ್ಕೊಳ್ಳೋದು, ಮನೆ ಬದಲಾಯಿಸೋದು, ಮನೆ ಕೊಂಡ್ಕೊಳ್ಳೋದು, ಇಲ್ಲ ಬಿಸ್ನೆಸ್ ಕೊಂಡ್ಕೊಳ್ಳೋದು, ಬಿಸ್ನೆಸ್ ಟೈಅಪ್ ಆಗೋದು ಖಂಡಿತ ನಿಷಿದ್ಧ. ಸೊ ಯಾವ ದಿನ, ಯಾವ ತಿಥಿ, ಯಾವ ನಕ್ಷತ್ರ, ಇದು ಅತಿ ಮುಖ್ಯ, ನೆನಪಿಟ್ಟುಕೊಳ್ಳಿ. ಈ ದಿನಗಳಲ್ಲಿ ಇವುಗಳು ಬಂದಾಗ ಮಾಡಲೇಬಾರದು. ಮೊದಲಿಗೆ ಭಾನುವಾರವೇ ಕೃತಿಕಾ ನಕ್ಷತ್ರ ಬಂದರೆ, ಬಂದಿದ್ದು ಅವತ್ತೇನಾದರೂ ಪಂಚಮಿಯಾಗಿ ಬಿಟ್ಟಿದ್ದರೆ ಕನ್ಫರ್ಮ್ ಕೃಷ್ಣ ಪಕ್ಷದ ಪಂಚಮಿ, ನೆನಪಿಟ್ಟುಕೊಳ್ಳಿ. ಕನ್ಫರ್ಮ್ ತೊಂದರೆ, ವಿಷಯೋಗ. ಶುಕ್ಲ ಪಕ್ಷವಾದರೂ ತೊಂದರೆಯೇ, ಆದರೆ ಕೃಷ್ಣ ಪಕ್ಷವಾದರೆ ಮಹಾ ತೊಂದರೆ. ಏನು ಸೋಮವಾರವೇ ಚಿತ್ತಾ ನಕ್ಷತ್ರ ಬಂದರೆ ಆವತ್ತೇನಾದರೂ ದ್ವಿತೀಯ ಅಂದ್ರೆ ಈ ಒಂದು ಅಮಾವಾಸ್ಯೆಯಾದಂತಹ 2ನೇ ದಿನ, ಪೌರ್ಣಮಿಯಾದಂತಹ 2ನೇ ದಿನ, ಶುಕ್ಲ ಪಕ್ಷವಾಗಲಿ ಕೃಷ್ಣ ಪಕ್ಷವಾಗಲಿ ದ್ವಿತೀಯ ತಿಥಿ ಬಂದರೆ, ಅಮಾವಾಸ್ಯೆಯಿಂದ 2ನೇ ದಿನ ನೋಡಿ. ಇವತ್ತು ಅಮಾವಾಸ್ಯೆ ಅಂದ್ರೆ ನಾಳೆ ಪಾಡ್ಯಮಿ, ಮಾನ್ಯ ದಿನ ದ್ವಿತೀಯ, ಅದ್ರ ಮಾನ್ಯ ದಿನ ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ ಮತ್ತು ಪೌರ್ಣಮಿ. ಈ ರೀತಿ ಲೆಕ್ಕಾಚಾರ ನೆನಪಿಟ್ಟುಕೊಳ್ಳಿ. ನಾವು ಹೇಗೆ 1, 2, 3 ಅಂತ ಡೇಟ್ಸ್ ಕೊಟ್ಕೋತೀವೋ, ನಮ್ಮ ಒಂದು ಹಿಂದೂ ಪಂಚಾಂಗದ ಪ್ರಕಾರ ತಿಥಿಗಳ ಮುಖಾಂತರ ನಾವು ಲೆಕ್ಕಾಚಾರ ಹಾಕೋತಾ ಇದ್ದು ನಕ್ಷತ್ರಗಳ ಪ್ರಕಾರ. ಸೊ ದ್ವಿತೀಯ ಬಂದು ಸೋಮವಾರ ಬಿದ್ದು ಚಿತ್ತಾ ನಕ್ಷತ್ರವಾಗಿದ್ದರೆ ನಿಷಿದ್ಧ. ಭೂಮಿ ಯಾವುದೇ ವ್ಯಾಪಾರ ವ್ಯವಹಾರ ಆಗಲಿ ಹೊಸದು. ಏನು ಮಂಗಳವಾರ ರೋಹಿಣಿ ನಕ್ಷತ್ರ ಬಂದು ಪೌರ್ಣಮಿಯಾಗಿದ್ದರೆ ನಿಷಿದ್ಧ. ವಿಷಯೋಗ, ವಿಷಕಂಟಕ ಯೋಗಗಳಿದ್ದಾವೆ, ವಿಷಕನ್ನಿಕಾ ಯೋಗಗಳಿದ್ದಾವೆ, ವಿಷಪುರುಷ ಯೋಗಗಳಿದ್ದಾವೆ, ನಮಗೆ ಗೊತ್ತೇ ಇಲ್ಲ. ಮಂಗಳವಾರ ರೋಹಿಣಿ ನಕ್ಷತ್ರ ಬಂದು ಪೌರ್ಣಮಿ ಬಂದರೆ ಅವತ್ತು ಯಾವುದೇ ಶುಭ ಕಾರ್ಯಗಳು ಆರಂಭ ಮಾಡತಕ್ಕಂಥದ್ದು ನಿಷಿದ್ಧ. ಗುರುವಾರ, ಬುಧವಾರವೇನಾದರೂ ಭರಣಿ ನಕ್ಷತ್ರ ಬಂದರೆ
ಅವತ್ತು ಸಪ್ತಮಿ ತಿಥಿ ಆಗಿದ್ದರೆ, ಸಪ್ತಮಿ ಅಂದ್ರೆ ಅಮಾವಾಸ್ಯ, ಪಾಡ್ಯಮಿ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, 7ನೇ ದಿನ. ಸಪ್ತ ಅಂದ್ರೆ 7, ಪೌರ್ಣಮಿಯಿಂದ 7ನೇ ದಿನ ಆಗಲಿ, ಇಲ್ಲ ಅಮಾವಾಸ್ಯೆಯಿಂದ 7ನೇ ದಿನವಾಗಲಿ, ಅದು ವಿಷಕಂಟಕ ಯೋಗ ಆಗತಕ್ಕಂಥದ್ದಾಗುತ್ತೆ. ಭರಣಿ ನಕ್ಷತ್ರ ಬಿದ್ದು ಬುಧವಾರ ಮಾಡಲೇಬಾರದು, ಎಚ್ಚರಿಕೆ. ಇನ್ನು ಗುರುವಾರ ಅನುರಾಧ ನಕ್ಷತ್ರವೇನಾದ್ರೂ ಬಿದ್ದಿದ್ರೆ ನೋಡಿ, ಇವತ್ತು ಗುರುವಾರ ವಿಶಾಖ ನಕ್ಷತ್ರ, ಅದೇ ಇವತ್ತು ಗುರುವಾರ ಅನುರಾಧ ನಕ್ಷತ್ರ ವಿಶಾಖ ಹೋಗಿ ಅನುರಾಧ ಬಿದ್ದಿದ್ದು ತ್ರಯೋದಶಿ ಏನಾದ್ರೂ ಆಗ್ಬಿಟ್ಟಿತ್ತು ಅಂತ ಇಟ್ಕೊಳ್ಳಿ, ಉಲ್ಕಾಪಾತಗಳೇ. ಈ ಸ್ಕೂಲಿಗೆ ಸೇರ್ಸೋದು, ಕಾಲೇಜಿಗೆ ಸೇರ್ಸೋದು, ಟ್ಯೂಷನ್ಗೆ ಸೇರ್ಸೋದು, ಇನ್ಸ್ಟಿಟ್ಯೂಟ್ ಸೇರ್ಸೋದು, ಡಾನ್ಸ್ಗೆ ಸೇರ್ಸೋದು, ಮ್ಯೂಸಿಕ್ ಸೇರ್ಸೋದು, ಕಬ್ಬಣ ತಗೊಳ್ಳೋದು, ಕಬ್ಬಿಣದ ಫ್ಯಾಕ್ಟ್ರಿ, ಏನಾದ್ರೂ ರೈಲ್ವೆ ಇಂಟ್ರಿಗೆ ಅಪ್ಲೈ ಮಾಡೋದು, ಪೊಲೀಸ್ ಕೆಲಸಕ್ಕೆ ಅಪ್ಲೈ ಮಾಡೋದು, ಪ್ರಯಾಣ ಮಾಡೋದು ಖಂಡಿತ ನಿಷಿದ್ಧ. ತ್ರಯೋದಶಿ 13ನೇ ದಿನ. ತ್ರಯೋದಶಿ ಅಂದ್ರೆ ಅಮಾವಾಸ್ಯ, ಪಾಡ್ಯಮಿ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ. ತ್ರಯೋದಶಿ ಅಂದ್ರೆ ಪ್ರದೋಷ. ಅವತ್ತು 13ನೇ ದಿನ. 13 ಅಂದ್ರೇನೆ ಭಯ ಅಂತ ಹೇಳ್ತೇವೆ. ಸೊ ಅಂತ ಒಂದು, ಅದಕ್ಕೋಸ್ಕರವೇ ಶಿವನಿಗೆ ಸಂಜೆ ಹೊತ್ತು ಪ್ರದೋಷ ಕಾಲ ಪೂಜೆ ಮಾಡೋದು. ಸೊ ಅಂತ ಒಂದು ತ್ರಯೋದಶಿ ಗುರುವಾರವೇ ಬಿದ್ದು ಅನುರಾಧ ನಕ್ಷತ್ರವೇನಾದ್ರೂ ಬಿದ್ದಿದ್ರೆ ಅವತ್ತು ವಿಷಯೋಗ ಮಾಡಕೂಡದು. ಇನ್ನು ಶುಕ್ರವಾರ ಫ್ರೈಡೆ ಶ್ರವಣ ನಕ್ಷತ್ರವಾಗಿದ್ದು ಷಷ್ಠಿಯಾಗಿದ್ದರೆ ಅವತ್ತು ಕೂಡ ವಿಷಯೋಗವಾಗುತ್ತೆ, ಮಾಡಕೂಡದು. ಇನ್ನು ಶನಿವಾರವಾಗಿ ರೇವತಿ ನಕ್ಷತ್ರವಾಗಿದ್ದು ಅಷ್ಟಮಿ ಆಗಿದ್ದರೆ, ಅಷ್ಟಮಿ ಅಂದ್ರೆ 8ನೇ ದಿನ, ನೆನ್ಪಿಟ್ಕೊಳ್ಳಿ. ಅಮಾವಾಸ್ಯ, ಪಾಡ್ಯಮಿ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, 8ನೇ ದಿನ, ಪೌರ್ಣಮಿಯಿಂದಲೂ 8ನೇ ದಿನ ಆಗಿದ್ದ ಪಕ್ಷದಲ್ಲಿ ಶನಿವಾರ ರೇವತಿ ನಕ್ಷತ್ರ ಬಂದ್ರೆ ಯಾವುದೇ ಶುಭ ಕಾರ್ಯ ಮಾಡೋ ಹಾಗಿಲ್ಲ. ಸೊ ಇವುಗಳನ್ನು ನೆನ್ಪಿಟ್ಕೋತೀರಾ ಅಂತ ಅನ್ಕೋತೇನೆ. ಒಳ್ಳೇದಾಗ್ಲಿ. ಮುಂದಿನ ಭಾಗದಲ್ಲಿ ರುದ್ರಾಕ್ಷಗಳ ಬಗ್ಗೆ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಗುರುಜಿ, ಒಂದು ಪತ್ರವನ್ನು ನೋಡೋಣ ಗುರುಜಿ. ಈಗ ಕಾರವಾರದಿಂದ ಪ್ರಿಯಾ ಅನ್ನೋರು ಪತ್ರವನ್ನ ಬರೀತಿದ್ದಾರೆ. ಹುಟ್ಟಿದ ದಿನಾಂಕ 6/4/73 ಬೆಳಗ್ಗೆ 10:45 ಅಂತ ತಿಳಿಸಿದ್ದಾರೆ. ಅವರ ಸಮಸ್ಯೆ ಏನಂದ್ರೆ, ಅವರ ಯಜಮಾನರಿಗೆ 2000 ಇಸ್ವಿನಲ್ಲಿ ಟ್ಯೂಮರ್ ಆಪರೇಷನ್ ಆಗಿತ್ತಂತೆ ಗುರುಜಿ. ದಿನವೂ ಬೇಡ ಬೇಡ ಅಂದ್ರೂ ಕುಡಿತಾರೆ, ಅದು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಗುರುಜಿ ಅಂತ ಹೇಳ್ತಿದ್ದಾರೆ. ಹಾಗೆ ಅವ್ರಿಗೆ 2 ಮಕ್ಕಳಿದಾರಂತೆ. ನಮ್ದು ಒಂದು ರೀತಿಯ ಸುಖಿ ಕುಟುಂಬನೇ ಗುರುಜಿ. ಆದ್ರೆ 2011ನೇ ಇಸ್ವಿಲಿ ಮತ್ತೊಮ್ಮೆ ಟ್ಯೂಮರ್ ಆಪರೇಷನ್ ಆಯ್ತು. ಅವಾಗ್ನಿಂದ ಈವರೆಗೂ ಪ್ರತಿ ಜೂನ್ ತಿಂಗಳಲ್ಲಿ ಏನಾದ್ರೂ ಆರೋಗ್ಯ ಹದಗೆಟ್ಟತೆ, ಅದು ನಮ್ಮ ಯಜಮಾನರಿಗೆ ಸ್ಪೆಷಲಿ ಆಗತ್ತೆ. ಯಾಕೆ ಹೀಗಾಗ್ತಿದೆ ಪದೇ ಪದೇ ಗೊತ್ತಿಲ್ಲ. ಮುಂದಿನ ವರ್ಷ ಏನಾಯ್ತಂದ್ರೆ ಗುರುಜಿ, BP ಲೋ ಆಗಿ ಅವ್ರು ತುಂಬಾ ಹಾಸಿಗೆ ಹಿಡಿದು ಬಿಟ್ರು. ಇವಾಗ ಪರವಾಗಿಲ್ಲ, ಸುಧಾರಿಸಿದ್ದಾರೆ. ಹಾಗಾಗಿ ಜೂನ್ ತಿಂಗಳು ಬಂದ್ರೆ ನಮಗ್ ಭಯ ಆಗಕ್ಕೆ ಪ್ರಾರಂಭ ಆಗತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ನನ್ನ 2 ಮಕ್ಕಳು ಚೆನ್ನಾಗಿ ಓದ್ತಾರೆ, ಅದ್ ಒಂದೇ ಕನಸು ಗುರುಜಿ. ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ನಾನು ಕೊಡ್ಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ ಪ್ರಿಯಾ ಅವರು. ಯಾಕೆ ಗುರುಜಿ ಹೀಗಾಗತ್ತೆ? ಕೆಲವೊಬ್ಬರಿಗೆ ದೀಪಾವಳಿ ಆಗ್ಬರೋದಿಲ್ಲ ಅಲ್ವೇ ಗುರುಜಿ? ದೀಪಾವಳಿ ಬರ್ತಿದೆ ಅಂದ್ರೇನೆ ಕೆಲವೊಬ್ರು ಹೇಳ್ತಿರ್ತಾರೆ ಅನಾಹುತ ಏನೋ ಕಾದಿದೆ ಅಂತ, ಭಯ ಆಗುತ್ತೆ ನಮ್ಮ ಮನೇಲಿ, ಪ್ರತಿ ವರ್ಷ ಹೀಗೆ ಆಗತ್ತೆ ಅಂತ. ಯಾತಕ್ಕೆ ಗುರುಜಿ ಹೀಗಾಗತ್ತೆ? ಕಾಲನಿಗೆ ಗೊತ್ತಮ್ಮ. ನಿಜ ಹೇಳಬೇಕು ಅಂದ್ರೆ ಒಂಥರ ಪ್ರಕೃತಿಯ ಒಂದು ವಿಸ್ಮಯಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಏನೇನೋ ಪವಾಡಗಳನ್ನ ತೋರಿಸುತ್ತೆ, ಏನೇನೋ ನಿದರ್ಶನಗಳನ್ನ ತೋರಿಸುತ್ತೆ. ನಾವು ತಿಳಿದುಕೊಂಡಷ್ಟು ನಿನಗೇನು ಗೊತ್ತಿಲ್ಲವೋ ಮೂಢ ಅಂತ ಇನ್ನಷ್ಟು ಕಲಿಸ್ಕೊಡುತ್ತೆ. ನಾವು ಯಾವತ್ತು ತಿಳ್ಕೊಂಡ್ವಿ ಅಂತ ಅನ್ಕೋತೀವೋ ಅವತ್ತೇ ನಾವು ದಡ್ಡರು ಅನ್ನತಕ್ಕಂಥ ಒಂದು ಭಾವ ತಾಯಿ ಇರಲಿ. ಈ ಜಾತಕದಲ್ಲಿ ನಿಮ್ಮ ಜಾತಕ ಬಂದು ಮಿಥುನ ಲಗ್ನ, 7ನೇ ಮನೆಯಲ್ಲಿ ಗುರು ನಿಮಗೆ ಅಧಿಪತಿ, ಅವನು ಬಂದು ಅಷ್ಟಮದಲ್ಲಿದ್ದಾನೆ ಕುಜನ್ ಜೊತೆ. ಇದಿಷ್ಟೇ ಆಗಲ್ಲ, ಟ್ಯೂಮರ್ಗಳು ನೆನ್ಪಿಟ್ಕೊಳ್ಳಿ. ಲಗ್ನಕ್ಕೆ ಕೇತು ಬಂದು ಆ ಗುರು ಕುಜ ಬೇರೆ ಅಷ್ಟಮದಲ್ಲಿ ಸೇರಿದ್ನ ಖಂಡಿತ ನಿಮ್ಮ ಯಜಮಾನರಿಗೆ ಇನ್ನಷ್ಟು ಅನಾರೋಗ್ಯ ಸಮಸ್ಯೆಗಳು, ಬಾಧೆಗಳು, ಸರ್ಜರಿಗಳು ಇದಾಗಬೇಕು ಅನ್ನುವುದು ಇದೆ. ಸಪ್ತಮಾಧಿಪತಿ ಅಷ್ಟಮ. ಸೊ ತುಂಬಾ ಎಚ್ಚರಿಕೆ ಇರಬೇಕು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಗಳಲ್ಲಿ ಸ್ವಾತಿ ನಕ್ಷತ್ರದ ದಿನದಂದು ಆದಷ್ಟು ಸಂಕಲ್ಪ, ಅರ್ಚನೆ, ಪ್ರಾರ್ಥನೆ ಇದು ಮಾಡ್ತಕ್ಕಂಥದ್ದು ಮಾಡ್ಕೊಳ್ತಾರೆ. ಅಷ್ಟು ಬಿಟ್ಟರೆ ನನಗಿನ್ನೇನು ಗೊತ್ತಿದೆ? ನಮಗೆ ಪೂಜೆ ಬಿಟ್ಟರೆ, ಆ ದೇವರು ಬಿಟ್ಟರೆ, ಅಮ್ಮ ಅಪ್ಪ ಬಿಟ್ಟರೆ, ನನಗೆ ಗುರುಗಳು ಬಿಟ್ಟರೆ, ನೀವು ಬಿಟ್ಟರೆ ನನಗೆ ಯಾರೂ ಇಲ್ಲ, ನನಗೇನೂ ಗೊತ್ತಿಲ್ಲ, ಇಷ್ಟೇ ಹೇಳಬಲ್ಲೆ.
ಯಾವುದೋ ಶಕ್ತಿ ನಡೆಸ್ತಿದೆ, ನಾನು ತಲೆ ಬಗ್ಗಿಸ್ಕೊಂಡು ನಡೀತಿದ್ದೇನೆ, ನಾಳೆ ನಾನೂ ಇರ್ತೀನ ಗೊತ್ತಿಲ್ಲ. ಸತ್ಯ ಇದೆ. ನಿನ್ನೆ ಅನ್ನೋದು ಕುಳಿತುಕೊಂಡು ನೋಡಿದ್ರೆ ಇಷ್ಟು ದೂರ ಬಂದುಬಿಟ್ನ, ಒಪ್ಪತ್ತು ಊಟಕ್ಕಿರಲಿಲ್ಲ, ಜೋಳಿಗೆ ಜ್ಯೋತಿಷಿ, ಜೇಬನಾಗ 10 ರೂಪಾಯಿ ಇರಲಿಲ್ಲ, ಇವತ್ತು ನನ್ನನ್ನು ಆನೆ ಮಾಡಿಟ್ಟಿದೆ ಅಂತ ಕೆಲವ್ರು ಮಾತಾಡ್ತಿರ್ತಾರೆ. ಆನೆನಪ್ಪ ನೀನು, ನಿನ್ನ ಬೆಲೆ ಬೇರೆ ಅಂತ. ಯಾವ ಆನೆನೂ ಇಲ್ಲ, ಅದು ತಿಂದರೂ ಗೊಬ್ಬರನೇ. ಆನೆ ಸತ್ರೂ ₹1,00,000 ಅಂತಾರೆ, ಬದುಕಿದ್ರು ₹1,00,000 ಅಂತಾರೆ. ಬಟ್ ಆನೆಗೆ ಮಾತ್ರ ಗೊತ್ತಿರುತ್ತೆ ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದು ಅಂತ, ಹಾಗಾಗಿ ಅಂದ್ಕೋತಿರ್ತಾನೆ. ಸೊ ಅಂಥ ಒಂದು ಭಾವ ತಾಯಿ, ಪ್ರಯತ್ನ ಮಾಡಿ, ದೇವಿ ಚಿತ್ತ, ಆತಂಕ ಪಡಬೇಡಿ. ಇರ್ಲಿ, ಈ ಒಂದು ರುದ್ರಾಕ್ಷಿಗಳ ಬಗ್ಗೆ ಹೇಳ್ತಿದ್ದೆ. ಈ ಒಂದು 2 ಮುಖಿ ರುದ್ರಾಕ್ಷಿಯ ಬಹು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಯಾರಿಗೆ ಕುಜದೋಷ ಜಾಸ್ತಿ ಇದೆ ಅಂತ ಹೇಳ್ತಾರೋ, ಯಾರಿಗೆ ಸರ್ಪದೋಷ ಜಾಸ್ತಿ ಇದೆ ಅಂತಾರೋ, ಯಾರಿಗೆ ಜಾತಕದಲ್ಲಿ ಅಪಮೃತ್ಯು ಯೋಗ ಇದೆ ಅನ್ನತಕ್ಕಂಥದ್ದು ಹೇಳ್ತಾರೋ, ಯಾರಿಗೆ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಇಲ್ಲ ಅಂತ ಹೇಳ್ತಾರೋ, ನೋಡಿ ತುಂಬಾ ಅದ್ಭುತ. ಈ ಒಂದು 2 ಮುಖಿ ರುದ್ರಾಕ್ಷಿ ಬಗ್ಗೆ ಹಲವಾರು ಪರಿಹಾರಗಳಿಗೆ ಒಂಥರ ಇನ್ಸ್ಟೆಂಟ್ ಮ್ಯಾಜಿಕ್ ಅನ್ನೋ ಥರ. ತುಂಬ ಕಾಯಿಲೆಗಳಿಗೆ ಗ್ರೀನ್ ಟೀ ಹೇಗೆ ರಾಮಬಾಣ ಆಗುತ್ತೆ, ಜಿಂಜರ್ ಟೀ ಹೇಗೆ ರಾಮಬಾಣ ಆಗುತ್ತೋ, ಈ ಒಂದು ದ್ವಿಮುಖಿ ರುದ್ರಾಕ್ಷಿನೂ ಅಷ್ಟೇ. ಒಂದೊಂದೆಲ್ಲ ಹೇಳ್ತಾ ಹೋಗ್ತೇನೆ, ನೆನ್ಪಿಟ್ಕೊಳ್ಳಿ. ಯಾರ ದಾಂಪತ್ಯ ವಿರಸದಿಂದ ಇರುತ್ತೋ, ಯಾರ ದಾಂಪತ್ಯ ಜೀವನ ಹೊಂದಾಣಿಕೆ ಇಲ್ಲವೋ, ಯಾರ ದಾಂಪತ್ಯದಲ್ಲಿ ಪ್ರೀತಿ ವಿಶ್ವಾಸ ಇಲ್ಲವೋ, ಯಾರಿಗೆ ವಯಸ್ಸಾಗಿ ವಿವಾಹ ಮುಂದೂಡಲ್ಪಟ್ಟಿದೆಯೋ, ಯಾರ ಮನೆಯಲ್ಲಿ ಗಂಡುಗಳು ಹೆಣ್ಣುಗಳನ್ನು ಒಪ್ತಾನಿಲ್ಲ, ಮೂಗು ಹಿಂಗಿದೆ, ಕಿವಿ ಹಿಂಗಿದೆ, ಬಾಯಿ ಹಿಂಗಿದೆ ಅಂತ ಏನೇನೋ ಹೇಳ್ತಕ್ಕಂಥ ಭಾವಾರ್ಥ, ಯಾರಿಗೆ ವಿವಾಹ ಆದ ನಂತರ ವೈರಾಗ್ಯ ಬೇಕು ಅಂತಾರೋ, ಎಲ್ಲ ಬಿಟ್ಟು ಹೋಗ್ಬಿಟ್ಟು ಸನ್ಯಾಸಿಯಾಗಿ ತಂಬೂರಿಯ ಇಟ್ಕೊಂಡು ಕೂತ್ಕೋತೀನಿ ಅಂತಾರೋ, ಯಾರಿಗೆ ಕುಜದೋಷ ಜಾಸ್ತಿ ಇದೆ ಅಂತಾರೋ, ಯಾರಿಗೆ ಸರ್ಪದೋಷ ಜಾಸ್ತಿ ಇದೆ ಅಂತಾರೋ, ಯಾರಿಗೆ ಕಾಳಸರ್ಪದೋಷ ಜಾಸ್ತಿ ಇದೆ ಅಂತಾರೋ, ಯಾರಿಗೆ ಜಾತಕದಲ್ಲಿ ಈಗ ಅಪಮೃತ್ಯುವಿನ ಸಂಧಿಕಾಲ ಬಂದಿದೆ, ಏನೋ ಒಂದು ಕಂಟಕ ಆಗುತ್ತೆ ಅನ್ನತಕ್ಕಂಥದ್ದು ಹೇಳ್ತಾರೋ, ಆ ಸಂದರ್ಭದಲ್ಲಿ ಯಾರಾದರೂ ಗುರುಮುಖೇನ ಈ ಒಂದು ದ್ವಿಮುಖಿ 2 ಮುಖ ರುದ್ರಾಕ್ಷಿಯನ್ನ ಧರಿಸ್ತಕ್ಕಂಥದ್ದು ವಿಶೇಷ. ಈ ದೋಷದಿಂದ ತಕ್ಕ ಮಟ್ಟಿಗೆ ನಿವಾರಣೆ ಪಡಿತಕ್ಕಂಥದ್ದಾಗುತ್ತೆ. ಯಾರಿಗೆ ಜ್ವರ ಬಿಟ್ಟು ಬಿಟ್ಟು ಬರುತ್ತೋ, ಯಾರಿಗೆ ಜ್ವರ ಒಂದೇ ಸಮನೆ ಬರ್ತಿದೆಯೋ, ಯಾರಿಗೆ ಬ್ರೈನ್ ಫೀವರ್ ಬರ್ತಿದೆಯೋ, ಯಾರಿಗೆ ವಿಷಮ ಶೀತ ಜ್ವರ ಬರ್ತಿದೆಯೋ, ಯಾರಿಗೆ 2 ತಿಂಗಳಿಗೊಮ್ಮೆ ಜ್ವರ ಬರ್ತಾನೆ ಇರುತ್ತೋ, ಯಾರಿಗೆ ಸಾಂಕ್ರಾಮಿಕ ಜ್ವರ ಬರ್ತಿರುತ್ತೋ, ಯಾರಿಗೆ ಪ್ರಯಾಣ ಕಾಲದಲ್ಲಿ ಜ್ವರ ಬರುತ್ತೋ, ಯಾರಿಗೆ ಪರೀಕ್ಷಾ ಕಾಲದಲ್ಲಿ ಜ್ವರ ಬರುತ್ತೋ, ಯಾರಿಗೆ ಶುಭ ಸಮಾರಂಭಗಳಲ್ಲಿ ಶುಭ ವಿವಾಹ ಮಾಡಬೇಕು, ದೇವ್ರು ಕುಂದಿಸ್ಬೇಕು, ಪೂಜೆ ಮಾಡಬೇಕು ಅಂದ್ರೆ ಆ ಬೈಕೆ ಪಾಪ ಕೆಲವು ಹೆಣ್ಣುಮಕ್ಕಳಿಗೆ, ಕೆಲವರು ಮನೆಯವರಿಗೆ ಜ್ವರ ಬಂದ್ಬಿಡ್ತಕ್ಕಂಥದ್ದು. ಅಂತಹವರು ಕೂಡ ಈ ದ್ವಿಮುಖಿ ರುದ್ರಾಕ್ಷಿನ ಪೂಜಿಸಿ ಧರಿಸುವುದರಿಂದ ಈ ದೋಷದಿಂದ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಇನ್ನು ಯಾರಿಗೆ ಜನ್ಮ ಜಾತಕದಲ್ಲಿ ಬಾಲಾರಿಷ್ಟ ದೋಷವಿದ್ದು ಫಿಟ್ಸ್ ಪ್ರಾಬ್ಲಮ್ ಬರತಕ್ಕಂಥದ್ದಾಗುತ್ತೋ, ಯಾರಿಗೇ ಆಗಲಿ, ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ನರಗಳ ದೋಷ ಬರತಕ್ಕಂಥದ್ದು, ಯಾರಿಗೆ ಬರೆಯುವಾಗ ಕೈಗಳು ಅದರಲಿಕ್ಕೆ ಶುರುವಾಗುತ್ತೋ, ಯಾರಿಗೆ ಕೈ ಕಾಲು ನೋಡಲು ಚೆನ್ನಾಗಿದ್ರೂ ಎಲ್ಲರಂತೆ ಇರುವುದಿಲ್ಲ, ಮಾನಸಿಕವಾಗಿಯೋ ದೈಹಿಕವಾಗಿಯೋ ಚೆನ್ನಾಗಿರಲ್ಲ, ಕಾಲೊಂದು ಕಡೆ ಕೈ ಒಂದು ಕಡೆ ಇಟ್ಕೊಂಡು ನಡೀತಕ್ಕಂಥದ್ದು, ಏನೋ ಒಂದು ಲೋಪ, ಏನು ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ. ನೋಡಿ, ಒಂದು ನೆನಪಿಟ್ಟುಕೊಳ್ಳಿ, ನಾನು ಆಗಾಗ ಹೇಳ್ತಿರ್ತೇನೆ, ಯಾರೋ ಒಬ್ಬರ ಕೈ ಇಲ್ಲ, ಯಾರೋ ಒಬ್ಬರ ಕಾಲಿಲ್ಲ ಅಂದ ತಕ್ಷಣ ನಾವು ಅವಹೇಳನ ಮಾಡ್ತೇವೆ. ನಮ್ಮೊಳಗೆ 100 ಬಗೆಯ ವಿಕೃತಿಗಳಿರ್ತವೆ, 100 ಬಗೆಯ ವಿಕೃತಿ. ಅದ್ರ ಬಗ್ಗೆ ಇಲ್ಲ, ಇನ್ನೊಬ್ಬನ ಕಮೆಂಟ್ ಮಾಡ್ಲಿಕ್ಕೆ ಹೋಗ್ತೇವೆ. ಲೋಕದ ಡೊಂಕವ ನೀ ಏಕೆ ತಿತ್ತುವೆ, ನಿನ್ನ ಡೊಂಕನ್ನು ಸರಿಪಡಿಸ್ಕೊ ಅಂತ ಹೇಳ್ತಾರೆ. ಆದರೂ ಕೂಡ ಹಾಗೆ ಯಾರಿಗೆ ನರಗಳ ನಿಶಕ್ತಿ ಜಾಸ್ತಿ ಇರುತ್ತೋ, ಹಾಗೆ ಯಾರಿಗೆ ಅತಿ ಮುಖ್ಯವಾಗಿ ಲೋ ಶುಗರ್ ಪ್ರಾಬ್ಲಮ್ ಇದೆಯೋ, ಹೈ ಶುಗರ್ ಪ್ರಾಬ್ಲಮ್ ಇದೆಯೋ, ಲೋ ಬ್ಲಡ್ ಶುಗರ್ ಪ್ರಾಬ್ಲಮ್ ಇದೆಯೋ, ಹೈ ಬ್ಲಡ್ ಶುಗರ್ ಪ್ರಾಬ್ಲಮ್ ಇದೆಯೋ, ಯೂರಿನ್ ಶುಗರ್ ಇದೆಯೋ, ಐ ಶುಗರ್ ಇದೆಯೋ, ಕಿಡ್ನಿ ಶುಗರ್ ಇದೆಯೋ, ಇಲ್ಲ ಟೈಪ್ 1, ಟೈಪ್ 2, ಟೈಪ್ 3 ಶುಗರ್ ಪ್ರಾಬ್ಲಮ್ನಿಂದ ಒದ್ದಾಡ್ತಿದ್ದೀರೋ, ಪ್ರತಿನಿತ್ಯ ಈ 2 ಮುಖಿ ರುದ್ರಾಕ್ಷಿಯನ್ನ
ಶಿವನ ಹತ್ರ ಅಭಿಷೇಕ ಮಾಡಿ ಆ ತೀರ್ಥ ಪ್ರಸಾದ ಸೇವಿಸ್ತಕ್ಕಂಥದ್ದು. ರಾತ್ರಿ ಮಲಗೋಕ್ ಮೊದಲು ಒಂದು ಪಂಚಪಾತ್ರೆಯ ನೀರಿನಲ್ಲಿ ಆ ರುದ್ರಾಕ್ಷಿಯನ್ನು ಹಾಕಿಟ್ಬಿಡಿ. ಬೆಳಿಗ್ಗೆ ಎದ್ದು ಆ ರುದ್ರಾಕ್ಷಿಯನ್ನು ತೆಗೆದು ಆ ನೀರನ್ನು ಮಾತ್ರ ಕುಡಿತಕ್ಕಂಥದ್ದು ಮಾಡಿ ಮಧುಮೇಹ ರೋಗವನ್ನ ಕಂಟ್ರೋಲ್ ಮಾಡಲಿಕ್ಕೆ ರಾಮಬಾಣ. ಹಾಗೆ ಆ ಒಂದು ರುದ್ರಾಕ್ಷಿಯನ್ನ ಪುಟ್ಟದಾಗಿ ನೆಲ್ಲಿಕಾಯಿ ಜ್ಯೂಸ್ನಲ್ಲಿ 2 ಮುಖಿ ರುದ್ರಾಕ್ಷಿಯನ್ನ ಸ್ವಲ್ಪ ಅರೆಯತಕ್ಕಂಥದ್ದು, ಪ್ರತಿನಿತ್ಯ ಕಲ್ಲಿನ ಮೇಲೆ ಅರೆದು ಆ ಒಂದು ಗಂಧವನ್ನ ನಾಲಿಗೆಗೆ ಸೋಕಿಸ್ತಕ್ಕಂಥದ್ದು ಮಾಡಿ. ನರದೌರ್ಬಲ್ಯ ಸ್ವಲ್ಪ ಕಡಿಮೆ ಆಗುತ್ತೆ, ಸೆನ್ಸೇಷನಲ್ ಪ್ರಾಬ್ಲಮ್ ಸ್ವಲ್ಪ ಆಗ್ಲಿಕ್ಕೆ ಶುರು ಆಗುತ್ತೆ. ಈ ಒಂದು ಡಯಾಬಿಟಿಸ್ ಪ್ರಾಬ್ಲಮ್ ಆದವ್ರಿಗೆ ರಾಮಬಾಣ ಆಗ್ತಕ್ಕಂಥದ್ದು. ಯಾರಿಗೆ ಹೃದಯದಲ್ಲಿ ನೋವು ಬರುತ್ತಿದೆಯೋ, ಹೃದಯದ ಕವಾಟ ಇಲ್ಲ ಕವಚ ಮುಚ್ಚಿ ಹೋಗಿದೆ ಅನ್ನತಕ್ಕಂಥದ್ದು ಹೇಳ್ತಾರೋ, ಯಾರಿಗೆ ಕೊಲೆಸ್ಟ್ರಾಲ್ನಿಂದ ಎದೆ ನೋವು ಬರುತ್ತೋ, ಯಾರಿಗೆ ಗ್ಯಾಸ್ಟ್ರಿಕ್ನಿಂದ ಹೃದಯ ಹಿಂಡತಕ್ಕಂಥ ಒಂದು ಭಾವ ಆಗುತ್ತೋ, ತುಂಬ ಟೆನ್ಷನ್ ಆಗ್ಬಿಟ್ಟು, ತುಂಬ BP ಥರದ್ದಾಗ್ಬಿಟ್ಟು, ತುಂಬ ಜೋರಾಗಿ ಹೃದಯ ಬಡಿದುಕೊಳ್ಳತಕ್ಕಂಥ ಪ್ರಭಾವ ಆಗುತ್ತೋ, ಯಾರಿಗೆ ಅಸಿಡಿಟಿಯಿಂದ ಹೃದಯದ ಸಮಸ್ಯೆ ಜಾಸ್ತಿ ಆಗುತ್ತೋ, ಕೆಲವರಿಗೆ ತುಂಬ ಗಾಬರಿ ಪುಕ್ಕಲ್ತರ, ಎಲ್ಲೋ ಅಡುಗೆ ಮಾಡ್ತಿರ್ತಾರೆ, ಅವ್ರನ್ನ ಹೋಗಿ ಮಾತಾಡ್ಸಿ ನೋಡಿ ಹಿಂದ್ಗಡೆಯಿಂದ ಹಲೋ ಅಂದರೆ ಅಯ್ಯೋ ಅಂತೆಲ್ಲ ಕುಕ್ ಹಾಕ್ಬಿಟ್ಟಿರ್ತಾರೆ. ಗಾಬರಿ ಪಡೋದು ಜಾಸ್ತಿ. ಒಳ್ಳೆ ನನಗಂತೂ ಜಿರಳೆ ಕಂಡ್ರೆ ಗಾಬರಿನೇ. ಎಲ್ಲೋ ಎತ್ತಿನ ಜಿರಳೆ ಏನಾದ್ರು ಮೇಲೆ ಬಿದ್ದುಬಿಡ್ತು ಅಂದರೆ ನನ್ನನ್ನು ನೀವು ನೋಡ್ಬೋದಾಗ ಡಾನ್ಸ್ ಮಾಡ್ತಕ್ಕಂಥದ್ದು ತುಂಬಾ ಸೂಕ್ಷ್ಮ. ಒಂದು ಭಯ ಸೀರಿ ಬಂದ್ಬಿಡ್ತು ಅಂದರೆ ಆ ಸೀನ್ ಚೇಂಜ್ ಮಾಡಿ ಈ ಥರ. ಸೊ ಅಷ್ಟೊಂದು ಹೃದಯ ದುರ್ಬಲವಾಗಿರ್ತಕ್ಕಂಥವರು ಕೂಡ ಈ ಒಂದು 2 ಮುಖ ರುದ್ರಾಕ್ಷಿಯನ್ನು 11 2 ಮುಖ ರುದ್ರಾಕ್ಷಿಯನ್ನು ಶಿವಾಲಯದಲ್ಲಿ ಕಂಪಲ್ಸರಿ 11 ಪ್ರದೋಷ ಅಭಿಷೇಕಕ್ಕೆ ಕೊಟ್ಟು ಅಲ್ಲೇ ಇಡಿಸಿ ಪೂಜೆ ಮಾಡಿ ರುದ್ರಪಾರಾಯಣ ಮಾಡಿಸಿ ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡಿಸಿ ಆ ಒಂದು ರುದ್ರ ಕವಚದ ಆ ಒಂದು ರುದ್ರಾಕ್ಷಿ ಮಾಲೆಯನ್ನು ತಗೋಬಂದು ಪೂಜಾ ಸಮಯದಲ್ಲಿ ಧರಿಸ್ತಕ್ಕಂಥದ್ದು ಮಾಡಬೇಕು. ಶುದ್ಧಿ ಮಾಡಿ ಆ ನಂತರ ದೇವರ ಒಂದು ಮನೆಯಲ್ಲಿ ಹಾಲಿನಲ್ಲೇ ಇಟ್ಟು ಆ ಹಾಲನ್ನು ಸಂಜೆ ಹೊತ್ತು ಸೇವಿಸ್ತಕ್ಕಂಥದ್ದು, ತೊಳೆದು ಮತ್ತೆ ನೀರಿನಲ್ಲಿಟ್ಟು ಒಂದು ಪಂಚಪಾತ್ರೆಯ ನೀರಿನಲ್ಲಿಟ್ಟು ಬೆಳಿಗ್ಗೆ ಎದ್ದು ಆ ನೀರನ್ನು ಸೇವಿಸುವುದರಿಂದಲೂ ಕೂಡ ಈ ಒಂದು ಹೃದಯ ರೋಗದ ಸಮಸ್ಯೆಗಳಿಗೆ ವಿಶೇಷವಾದಂತಹ ರಾಮಬಾಣವಾಗುವುದು. ಹಾಗೆ ಇನ್ನೂ ಒಂದು ನೋಡಿ, ಈ ಒಂದು ದ್ವಿಮುಖ ರುದ್ರಾಕ್ಷಿ ಬಗ್ಗೆ ಹೇಳ್ತಾ ಹೋಗ್ತಿದ್ರೆ ಒಂದೊಂದಲ್ಲ, ಮಾತೃಶಾಪ, ಸ್ತ್ರೀ ಶಾಪ, ಗುರುಶಾಪ, ಗೋಶಾಪ, ಪಶುಶಾಪ ಇವುಗಳ ದೋಷಗಳಿದೆ ಅನ್ನತಕ್ಕಂಥವರು ಕೂಡ ನಾ ಹೇಳಿದಂತೆ ಆ ಒಂದು 2 ಮುಖ ರುದ್ರಾಕ್ಷಿನ ಪೂಜೆ ಮಾಡಿಸಿ ಧಾರಣ ಹಾಗೂ ಆ ತೀರ್ಥ ಸೇವನ ಮಾಡುವುದರಿಂದ ಆ ದೋಷದಿಂದ ತಕ್ಕ ಮಟ್ಟಿಗೆ ಹೊರಗಡೆ ಬರಲಿಕ್ಕಾಗುತ್ತೆ. ಒಳ್ಳೆಯದಾಗ್ಲಿ. ಗುರುಜಿ, ನೀವು ರುದ್ರಾಕ್ಷಿಯ ಕುರಿತು ತಿಳಿಸ್ಕೊಡ್ತಿದ್ರಿ, ಹಾಗೆ ನಾವೆಲ್ಲರೂ ಕಾಯ್ತಾ ಇದೀವಿ ಇಂದಿನ ದಿನ ಭವಿಷ್ಯದ ಕುರಿತಾಗಿ ಗುರುಜಿ ಏನ್ ಹೇಳ್ತಾರೆ ಅಂತ ಕೇಳಲಿಕ್ಕೆ. ಈ ಒಂದು ಮೇಷರಾಶಿ ಗುರುವಾರದ ಈ ಒಂದು ವಿಶಾಖ ನಕ್ಷತ್ರ ಜೀವನದ ಒಂದು ಬಹುದೊಡ್ಡ ಭಾಗ್ಯೋದಯವನ್ನ ತರತಕ್ಕಂಥ ದಿನ. ಯಾವುದಾದ್ರೂ ಕೋರ್ಟು ಓಡಾಟ ಇವುಗಳಿದ್ರೆ ವಿಜಯಿ ಆಗ್ತಕ್ಕಂಥ ಒಂದು ದಿನ. ಸನ್ಮಾನ, ಹೆಸರು, ಕೀರ್ತಿ, ಪ್ರಯಾಣದಲ್ಲಿ ಲಾಭ, ಮಾಡ್ತಕ್ಕಂಥ ಯಾವುದೇ ರಾಜಕಾರ್ಯ, ಬ್ಯಾಂಕಿಂಗ್ ಕಾರ್ಯ, ಸಾಲಗಳಿಗೆ ಓಡಾಡ್ತಿದ್ದೀರಾ, ಹಣಕಾಸು, ಭೂಮಿ, ಮನೆ, ಜಾಗ ಬದಲಾವಣೆ, ವಿಶೇಷ ಯಶಸ್ಸು ನೋಡ್ತೀರಾ, ತೊಂದರೆ ಇಲ್ಲ. ಪಾರ್ಟ್ನರ್ಸ್ ವಿಲ್ ಬಿ ಡಿಫೀಟೆಡ್. ಯಾರೋ ಪಾಲುದಾರಿಕೆಯ ವ್ಯವಹಾರದಲ್ಲಿ ಜಗ್ಗಾಜಿಗ್ಗಿ ಆಗ್ತಿದೆ, ಆತ ಸೋತ್ ಹೋಗ್ತಾನೆ ಅಂತಕ್ಕಂಥ ಒಂದು ಮಾತು. ವೃಷಭ ರಾಶಿ ವ್ರತ ಅಲೆದಾಟ, ವ್ರತ ಪರಿಶ್ರಮ, ವ್ರತಾವರೇ, ಕುಟುಂಬನ, ಮನೇನ, ವ್ಯವಹಾರನ, ವ್ಯಾಪಾರನ ಹೋಗಪ್ಪ ಅನ್ನಿಸ್ತಕ್ಕಂಥ ಭಾವ ಆಗುತ್ತೆ. ಆದಷ್ಟು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಸ್ವಲ್ಪ ಚಂದನ, ಗುರು ಪ್ರಭಾವ, ಆ ಗುರುದೋಷ ಕಡಿಮೆ ಆಗಲು ಚಂದನವನ್ನು ಹಣೆಗೆ ಹಚ್ಕೊಂಡು ಹೋಗಿ. ಯಾರಾದರೂ ಗುರುಗಳು ಸಿಕ್ಕರೆ 1-2 ಹಣ್ಣಾದರೂ ಕೊಟ್ಟು ಹೋಗಿ, ಇನ್ನಷ್ಟು ಒಳ್ಳೆಯದಾಗ್ತಕ್ಕಂಥದ್ದು. ಮಿಥುನ ರಾಶಿ ಪುತ್ರ ಯೋಗ, ಬಹುದೊಡ್ಡ ಮಗುವೊಂದು ಆಗಮನ, ತುಂಬ ದಿನಗಳ ನಂತರ ಮನೆಯಲ್ಲಿ ಸಂಭ್ರಮದ ವಾತಾವರಣ, ಶುಭ ಕಾರ್ಯ, ಭೂಮಿ, ಮನೆ, ವ್ಯಾಪಾರ, ವ್ಯವಹಾರ, ಹೆಸರು, ಕೀರ್ತಿ, ಮಕ್ಕಳು, ಮೊಮ್ಮಕ್ಕಳು, ಗಂಡು ಮಗುವೊಂದು ಜನನವಾಗ್ತಕ್ಕಂಥ ಯೋಗ,
ಅಂತ ಹೇಳ್ತೇವೆ. ಪಂಚಮದಲ್ಲಿ ಗುರುಭಾವದ ಈ ಒಂದು ದಶಮಿ. ಇವತ್ತೇನಾದರೂ ಡಾಕ್ಟರ್ ಹತ್ರ ಹೋಗ್ಬೇಕು, ಚೆಕಪ್ ಮಾಡಿಸ್ಬೇಕು, ಮಗು ಹೇಗೆ, ಪ್ರೆಗ್ನೆನ್ಸಿನ, ಗರ್ಭಧಾನ ಮಾಡ್ಕೋಬಹುದಾ, ಏನೋ ಸಿಸ್ಟ್ ಪ್ರಾಬ್ಲಮ್ ಇದೆ, ಫೈಬ್ರಾಯ್ಡ್ ಪ್ರಾಬ್ಲಮ್ ಇದೆ, ಸಂಗಾತಿಗೂ ಇಲ್ಲ ನಿಮಗೂ ಚೆಕಪ್ ಮಾಡಿಸ್ಬೇಕು, ಗೋ ಫಾರ್ ಇಟ್, ಫ್ಯಾಂಟಾಸ್ಟಿಕ್ ಡೇ. ಇನ್ನು ಕಟಕ ರಾಶಿ, ಎಲ್ಲೋ ಒಂದು ಕೊರಗು, ಉದ್ಯೋಗದಲ್ಲಿ ಹೊರೆ ಅನಿಸುತ್ತೆ, ತಾಯಿಯ ಆರೋಗ್ಯದಲ್ಲಿ ಏರಿಳಿತ ಅನಿಸುತ್ತೆ, ಮನೆ ಬದಲಾಯಿಸುವ ಚಿಂತೆ, ಉದ್ಯೋಗ ಬದಲಾಯಿಸುವ ಚಿಂತೆ, ಒಂಥರ ಕುಟುಂಬದಲ್ಲಿ ಏನೋ ಅಸಮಾಧಾನ, ಡೈವರ್ಸ್ ಏನಾದರೂ ಇದ್ದರೆ, ಇಲ್ಲ ಮಕ್ಕಳು ಮನೆ ಬಿಟ್ಟು ಹೋಗಿದ್ರೆ, ಮಕ್ಕಳು ದೂರದಲ್ಲಿ ಓದ್ತಿದ್ರೆ, ಮಕ್ಕಳು ಕೆಲಸದಲ್ಲಿದ್ದರೆ, ಎಲ್ಲೋ ನನ್ನ ಮಗ ಏನು ಮಾಡ್ತಿದ್ದಾನೋ, ಮಾಡ್ತಿದ್ದಾನೋ, ಯಾವ ಕೆಲಸನೋ, ಈ ರೀತಿ ಒಂದು ಯೋಚನೆ ಶುರು ಹಚ್ಕೊಳ್ತಕ್ಕಂಥ ಒಂದು ದಿನ ಆಗಿಬಿಡುತ್ತೆ. ಆದಷ್ಟು ಇವತ್ತು ರಾಘವೇಂದ್ರರ ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ ಸ್ವಲ್ಪ ಸಮಾಧಾನ ಸಿಗ್ತಕ್ಕಂಥದ್ದಾಗುತ್ತೆ. ಸಿಂಹರಾಶಿ ನಿಮಗೂ ಅಷ್ಟೇ, ಸುಮ್ಮನೆ ಇಲ್ಲದ್ದೆಲ್ಲ ಕೊರಗ್ತಕ್ಕಂಥದ್ದು. ಯಾಕಂದರೆ ವಿಜಯದ ಒಂದು ಮನೆಯಲ್ಲಿ ಗುರುಭಾವದಲ್ಲಿ ಆ ಚಂದ್ರ ಇರೋದ್ರಿಂದ ಯಾಕೋ ನನ್ನವರೇ ಎಳೀತಿದ್ದಾರೆ, ನನ್ನವರೇ ವಿಘ್ನಗಳು ಮಾಡ್ತಿದ್ದಾರೆ ಅನ್ನಿಸ್ತಕ್ಕಂಥ ಭಾವ ಅನಿಸುತ್ತೆ. ಎಲ್ಲೂ ಹೊರಗಡೆ ಊಟ ಉಪಚಾರ ಫಂಕ್ಷನ್ಸ್ ಮಾಡಲಿಕ್ಕೆ ಹೋಗಬೇಡಿ. ವಿನಾಯಕನಿಗೆ, ಯಾಕಂದರೆ ಇವತ್ತು ನೀವು ಮಾಡತಕ್ಕಂಥ ಯಾವುದೇ ಕಾರ್ಯಗಳಿಗೂ ವಿಘ್ನಗಳು ಜಾಸ್ತಿ. ತಲೆ ಕೆಟ್ಟು ಎಲ್ಲೋ ಮೊಬೈಲ್ ಕಳ್ಕೊಳ್ಳೋದು, ದುಡ್ಡು ಕಳ್ಕೊಳ್ಳೋದು, ಹಣ ಇಟ್ಟು ಮರೆತು ಬಿಡೋದು, ಪಿಕ್ ಪಾಕೆಟ್ ಆಗೋದು, ಈ ರೀತಿ ಆಗ್ತಕ್ಕಂಥದ್ದು ಆಗುತ್ತೆ. ಇಲ್ಲ ಹೋಗೋ ಕೆಲಸಗಳಾಗೋದಿಲ್ಲ. ಕಂಪಲ್ಸರಿ ವಿನಾಯಕನಿಗೊಂದು ಅರ್ಚನೆ ಮಾಡಿಸ್ಬಿಟ್ಟು ಮುಂದಕ್ಕೆ ಹೆಜ್ಜೆ ಇಡಿ. ಇನ್ನು ಕನ್ಯಾ ರಾಶಿ, ಮನೆಯಲ್ಲಿ ನೆನೆಸ್ಕೊಳ್ಳತಕ್ಕಂಥ ಸಕಲ ಶುಭ ಕಾರ್ಯಗಳಲ್ಲೂ ಯಶಸ್ಸು. ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಮಕ್ಕಳ ಮದುವೆ ಕಾರ್ಯ ಇರ್ಬೋದು, ಮಕ್ಕಳ ಒಂದು ಭೂಮಿ ಕೊಡಿಸೋದಿರ್ತಕ್ಕಂಥದ್ದು ಇರ್ಬೋದು, ಒಂದು ಜಾಗ ತಗೊಳ್ಳೋದಿರ್ಬೋದು, ಜಾಗ ಬದಲಾಯಿಸೋದಿರ್ಬೋದು, ಕೋರ್ಟ್ಗೊಂದು ಕೇಸ್ ಏನಾದರೂ ಫೈಲ್ ಮಾಡೋದಿರ್ಬೋದು, ಬ್ಯಾಂಕಿಂಗ್ ಲೋನ್ಗೊಂದು ಅಪ್ಲೈ ಮಾಡ್ತಿರ್ತಕ್ಕಂಥದ್ದು ಇರ್ಬೋದು, ಇವುಗಳ ವಿಚಾರದಲ್ಲಿ ತಕ್ಕ ಮಟ್ಟಿಗೆ ಲಾಭವನ್ನು ನೋಡ್ತಕ್ಕಂಥ ದಿನವಾಗಿರುತ್ತೆ. ಇನ್ನು ತುಲಾರಾಶಿ, ಆ ಒಂದು ಚಂದ್ರ ರಾಹು ಶನಿ ಮೂವರೂ ಸೇರಿರೋದ್ರಿಂದ ಒಂದು ರೀತಿ ಮಂಕುತನದ ಥರ ಅನಿಸಿದ್ರು ಕೂಡ ದಿಢೀರ್ ಲಾಭ, ದಿಢೀರ್ ಹೆಸರು. ಈ ಟೀಚರ್ಸ್ ಆಗಿ, ಡಾಕ್ಟರ್ಸ್ ಆಗಿ, ಲೆಕ್ಚರರ್ಸ್ ಆಗಿ, ಅಡ್ವೈಸರ್ಸ್ ಆಗಿ, ಪ್ರೊಫೆಸರ್ಸ್ ಆಗಿ, ಸೈಂಟಿಸ್ಟ್ಗಳಾಗಿ, ಟೆಕ್ನಿಷಿಯನ್ಸ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ವಿಶೇಷವಾದಂಥ ಧನಲಾಭ. ವೃಶ್ಚಿಕ ರಾಶಿ, ಪ್ರಯಾಣದಲ್ಲಿ ಹಿನ್ನಡೆ, ತಂದೆ ಆರೋಗ್ಯದಲ್ಲಿ ಹಿನ್ನಡೆ, ಮಾವನ ಆರೋಗ್ಯದಲ್ಲಿ ಹಿನ್ನಡೆ, ಅತ್ತೆ ಆರೋಗ್ಯದಲ್ಲಿ ಹಿನ್ನಡೆ, ಇಲ್ಲ ತಾಯಿಯ ಆರೋಗ್ಯದಲ್ಲಿ ಹಿನ್ನಡೆ, ಇಲ್ಲ ನಿಮ್ಮ ಆರೋಗ್ಯದಲ್ಲಿ ಹಿನ್ನಡೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಹಾರದಲ್ಲಿರೋರು ಬಿಟ್ಟು ಮಿಕ್ಕ ಎಲ್ಲರಿಗೂ ಸ್ವಲ್ಪ ಎಳೆದಾಟ ಆಗತಕ್ಕಂಥದ್ದಾಗುವುದು. ಒಡ ಹುಟ್ಟಿದವರ ಜೊತೆ ಕೂಡ ಸಣ್ಣ ಒಂದು ಕಿರಿಕಿರಿ ಅನ್ನಿಸ್ತಕ್ಕಂಥದ್ದು, ವಿಪರೀತವಾದಂಥ ನಿದ್ರಾಭಾವ, ಥಂಡಿಯಿಂದ ಬಳಲ್ತಕ್ಕಂಥದ್ದು ಆಗುತ್ತೆ. ಸ್ವಲ್ಪ ಎಣ್ಣೆ ಸ್ನಾನ ಮಾಡಿ ಹನುಮಂತರ ದೇವಸ್ಥಾನದಲ್ಲಿ ಒಂದು ಬಟ್ಟಲು ಎಣ್ಣೆಯನ್ನ ದಾನ ಮಾಡಿಬಿಡಿ. ಧನುಸು ರಾಶಿ, ಲಾಭಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಆ ಒಂದು ಶನಿ ರಾಹು ಜೊತೆಲಿರೋದ್ರಿಂದ ಕೋರ್ಟು ಕಟಕಟಲಿಯ ಸಮಸ್ಯೆಗಳಿಂದ ಹೊರಗಡೆ ಬರ್ತಕ್ಕಂಥದ್ದು. ಯಾವುದಾದ್ರೂ ತಕರಾರು, ಯಾವುದೋ ಒಂದು ಶೂರಿಟಿ ಕೊಟ್ಟಿದ್ದೀರಾ, ಚೆಕ್ ಇಶ್ಯೂ ಮಾಡಿದ್ದೀರಾ, ಚೀಟಿ ವ್ಯವಹಾರ, ಫೈನಾನ್ಸ್ ವ್ಯವಹಾರ, ತುಂಬ ದಿನದಿಂದ ದುಡ್ಡು ಬರಬೇಕಿತ್ತು, ಇವತ್ತು ಅಂತ ಒಂದು ದುಡ್ಡು ಬರ್ತಕ್ಕಂಥ ಒಂದು ದಿನ, ವ್ಯವಹಾರ ಮುಗಿಸ್ಕೊಳ್ತಕ್ಕಂಥ ಒಂದು ದಿನ, ಶುಭ ಕಾರ್ಯಗಳನ್ನು ಮಾಡತಕ್ಕಂಥ ಒಂದು ದಿನ, ಯಾವುದಾದ್ರೂ ದೇವ ಕಾರ್ಯ, ಶುಭ ಕಾರ್ಯ, ದೇವಸ್ಥಾನ ಕಟ್ಟಿಸ್ಬೇಕು, ಅನಾಥಾಶ್ರಮ, ವೃದ್ಧಾಶ್ರಮ ಮಾಡಬೇಕು, ಸಾಮಾಜಿಕ ಕಾರ್ಯವಾಗಿ ಏನಾದರೂ ಒಂದು ಮಾಡಬೇಕು ಅನ್ನತಕ್ಕಂಥ ಒಂದು ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ವಿಶೇಷವಾದಂಥ ಲಾಭವಾಗತಕ್ಕಂಥ ಒಂದು ದಿನ. ಮಕರ ರಾಶಿ, ದಶಮದಲ್ಲಿರ್ತಕ್ಕಂಥ ಚಂದ್ರ ಶನಿಯ ಜೊತೆಲಿರೋದ್ರಿಂದ ಈ ಒಂದು ಬ್ಯಾಂಕಿಂಗ್ ನಲ್ಲಿರ್ತಕ್ಕಂಥವ್ರು, ಕಸ್ಟಮರ್ ಸರ್ವಿಸ್, ಮಾರ್ಕೆಟಿಂಗ್, ಫೈನಾನ್ಸ್, ಈ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿರ್ತಕ್ಕಂಥದ್ದು, ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿರ್ತಕ್ಕಂಥದ್ದು, ಫಾರಿನ್ ಮಾರ್ಟ್ಗೇಜ್ ಡಿಪಾರ್ಟ್ಮೆಂಟ್ ನಲ್ಲಿರ್ತಕ್ಕಂಥದ್ದು, ಕಸ್ಟಮ್ಸ್ ಅಲ್ಲಿರ್ತಕ್ಕಂಥದ್ದು, ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು, ಬ್ಯಾಂಕಿಂಗ್ ನಲ್ಲಿರ್ತಕ್ಕಂಥದ್ದು, ಸೇಲ್ಸ್ ಅಲ್ಲಿ ಇರ್ತಕ್ಕಂಥದ್ದು, ಕಸ್ಟಮರ್ ಸರ್ವಿಸ್ ನಲ್ಲಿರ್ತಕ್ಕಂಥದ್ದು, ನೀರಿಗೆ ಸಂಬಂಧಪಟ್ಟಂಥದ್ದು, ಮೆಡಿಸಿನ್ಸ್ ಸಂಬಂಧಪಟ್ಟಂಥದ್ದು, ಡಾಕ್ಟರ್ಸ್ಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು, ನರ್ಸು, ಕಾಂಪೌಂಡರ್ಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ವಿಶೇಷವಾದಂಥ ಅನುಕೂಲಕರವಾಗಿರ್ತಕ್ಕಂಥ ದಿನ. ಸ್ವಲ್ಪ ಫೈನಾನ್ಸ್ ಮಾಡ್ತಿರೋರು ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ಕುಂಭರಾಶಿ,
ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಸ್ವಲ್ಪ ತಂದೆ ಆರೋಗ್ಯದಲ್ಲಿ ಏರುಪೇರು, ಮಾಡತಕ್ಕಂಥ ಒಂದು ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಎಳೆದಾಟ, ವಿಪರೀತ ಸುತ್ತಾಟ, ಯಾವುದೋ ಒಂದು ಹಣಕಾಸಿನ ಲೆಕ್ಕಾಚಾರದಲ್ಲಿ ಸುತ್ತಾಡುತ್ತಿದ್ದೀರಾ, ಯಾವುದೋ ಒಂದು ಹಣಕಾಸಿನ ಲೆಕ್ಕಾಚಾರದಲ್ಲಿ ಒದ್ದಾಡುತ್ತಿದ್ದೀರಾ, ವಿಪರೀತ ಸಾಲಗಳಿಗೋಸ್ಕರ ಓಡಾಡುತ್ತಿದ್ದೀರಾ. ಬಹುದಿನಗಳ ನಂತರ ನಿಮ್ಮ ಬಹುದೊಡ್ಡ ಒಂದು ಕಾರ್ಯವೊಂದು ಇವತ್ತು ನೆರವೇರತಕ್ಕಂಥ ಒಂದು ದಿನವಾಗುವುದು. ಪ್ರಯಾಣಗಳು ಮಂಗಳಕರವಾಗಿರುವವು. ಇನ್ನು ಮೀನರಾಶಿ, ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಭಾಗ್ಯಾಧಿಪತಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ. ಗರ್ಭಿಣಿಯರಾಗಿದ್ರೆ ತುಂಬಾ ಎಚ್ಚರಿಕೆಯಿಂದ ಇರಿ. ತುಂಬಾ ಖಾರ ಹುಳಿ ಎಲ್ಲ ಜಾಸ್ತಿ ತಿನ್ಬೇಡಿ. ಸ್ವಲ್ಪ ಬೆನ್ನು ನೋವು, ಸೊಂಟ ನೋವಿನಿಂದ ಬಳಲ್ತಿರ್ತಕ್ಕಂಥವ್ರಿಗೆ ಒತ್ತಡ ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ಮನೆಯಲ್ಲಿ ಹಿರಿಯರಿಗೆ ಏನಾದರೂ ಅನಾರೋಗ್ಯ ಆಗ್ತಕ್ಕಂಥದ್ದಾಗುತ್ತೆ. ತಾಯಿ ಇಲ್ಲ ಅತ್ತೆಯ ಜೊತೆ ಮನಸ್ತಾಪ ಇಲ್ಲ, ಅವರ ಆರೋಗ್ಯದಲ್ಲಿ ಏನಾದರೂ ಒಂದು ಏರುಪೇರುಗಳಾಗ್ತಕ್ಕಂಥದ್ದಾಗುತ್ತೆ. ಕಂಪಲ್ಸರಿ ಹತ್ತಿರದಲ್ಲಿಯ ಬಾಲಾಜಿ ದೇವಸ್ಥಾನಗಳೇನಾದರೂ ಇದ್ರೆ ಹೋಗ್ಬಿಟ್ಟು ಒಂದಷ್ಟು ತುಳಸಿಯನ್ನು ಕೊಟ್ಟು ಲಕ್ಷ್ಮೀ ವೆಂಕಟೇಶ್ವರರಿಗೆ ಸಂಕಲ್ಪ ಮಾಡಿಕೊಳ್ಳತಕ್ಕಂಥದ್ದು ಮಾಡಿಕೊಳ್ಳಿ. ವಿಶೇಷ ಬಲ ತುಂಬತಕ್ಕಂಥದ್ದು ಆಗುವುದು. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಗುರುಜಿ, ಇಂದಿನ ದಿನ ಭವಿಷ್ಯದ ಕುರಿತು ಏನು ತಿಳಿಸ್ಕೊಟ್ರಿ. ನಾವೆಲ್ಲರೂ ಕಾಯ್ತಾ ಇದ್ವಿ 4 ಬಾಗಿಲುಗಳೇನಾದ್ರೂ ಇದ್ರೆ ಮನೆಗೆ ಅದು ಒಳ್ಳೇದಾ ಕೆಟ್ಟದಾ ಅಂತ ತಿಳಿಸ್ಕೊಡ್ತೀರಾ ಅಲ್ವೇ ಗುರುಜಿ? ಈಗ ದೀರ್ಘಾಯುಷ್ಯ, ನಿಜ ಹೇಳಬೇಕು ಅಂದ್ರೆ 4 ಬಾಗಿಲಿನ ಮನೆ ಏನಾದರೂ ಇದ್ರೆ, ಯಾರ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಇದೆ, ಯಾರ ಮನೆಯಲ್ಲಿ ಹಿರಿಯರಿಗೆ ಏನಾದರೂ ಒಂದು ಕಾಯಿಲೆ ಭಾವ, ಯಾರಿಗೆ ತುಂಬ ದಿನಗಳಿಂದ ತುಂಬ ದುಡ್ಡು ಬರಬೇಕು, ಬರ್ತಾ ಇಲ್ಲ, ಕೊಡ್ತೀವಿ ಅಂತ ಸತಾಯಿಸ್ತಿದ್ದಾರೆ, ಯಾರಿಗೆ ಜಾಬ್ ಪರ್ಮನೆಂಟ್ ಇಲ್ಲ, ಯಾರಿಗೆ ಒಂದು ಸ್ಥಿರವಾದ ಉದ್ಯೋಗ ಆಗ್ತಿಲ್ಲ, ಸ್ಥಿರವಾದಂತಹ ಒಂದು ವ್ಯವಹಾರ ಆಗ್ತಿಲ್ಲ, ಸುಮ್ಮನೆ ವ್ರತ ಅಲೆದಾಟ ಮಾಡ್ಕೊಳ್ತಿದ್ದಾರೆ, ಎಷ್ಟೇ ಪ್ರಯತ್ನ ಪಟ್ಟರು ಆ ಪ್ರಯತ್ನಕ್ಕೆ ತಕ್ಕಂಥ, ಪರಿಶ್ರಮಕ್ಕೆ ತಕ್ಕಂಥ ಒಂದು ಸಂಪಾದನೆ ಆಗುತ್ತಿಲ್ಲ, ಸಂಪಾದನೆಗೆ ತಕ್ಕಂಥ ಖರ್ಚಾಗುತ್ತಿಲ್ಲ, ಖರ್ಚಿನ ಬಾಬತ್ತು ಜಾಸ್ತಿ ಆಗುತ್ತಿದೆ ಅನ್ನತಕ್ಕಂಥ ಸಂದರ್ಭದಲ್ಲಿ ಈ ಒಂದು 4 ಬಾಗಿಲಿನ ಮನೆಯಲ್ಲಿ ಏನಾದರೂ ನೀವು ವಾಸಿಸಿದ್ರೆ ಈ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರ್ತಕ್ಕಂಥದ್ದಾಗುವುದು. ವಿಶೇಷ 4 ಅಂದ್ರೆ ಭದ್ರ. ಇಟ್ಸ್ ಲೈಕ್ ನಮ್ಮನ್ನ 4 ಜನ ಇಟ್ಕೊಂಡು ನಿಲ್ಲಿಸಿದಾಗೆ, ಪಿಲ್ಲರ್ಸ್ ಅಂತ ಹೇಳ್ತೀವಿ. ಒಂದು ಮನೆ ಕಟ್ಟಬೇಕಾದ್ರೂ ಆ ಪಿಲ್ಲರ್ಗಳನ್ನು ನೋಡ್ತೇವೆ. ಒಂದು ಸಂಸ್ಥೆ ಕಟ್ಟಬೇಕು ಅಂದ್ರೂ ಕೂಡ ಒಂದು 4 ಜನ ಬೇಕು. ದುಡ್ಡೊಂದಿದ್ರೆ ಆ ಸಾಲದು, ಬುದ್ಧಿವಂತಿಕೆ ಒಂದಿದ್ರೆ ಸಾಲದು. ಅದೇ ರೀತಿ ಪರಿಶ್ರಮದಿಂದ ನಮ್ಮ ಕುಟುಂಬ, ನಮ್ಮ ವ್ಯವಹಾರ, ನಮ್ಮ ಸಂಪಾದನೆ ಇದು ಏಳಿಗೆ ಆಗಬೇಕು, ಬೆಳವಣಿಗೆ ಆಗಬೇಕು ಅನ್ನುವಂತಹದರ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ ಭಾವ ಇರಬೇಕು. ಇಲ್ಲದಿದ್ದರೆ ಪ್ರಯೋಜನ ಇಲ್ಲ, ಹೌದಲ್ವಾ? ಎಷ್ಟೇ ದುಡ್ಡಿದ್ರೇನು, ಏನೇ ಬುದ್ಧಿವಂತಿಕೆ ಇದ್ರೇನು, ಸರಿಯಾದ ಒಂದು ಅಂಗವಿಲ್ಲದಿದ್ದರೆ, ಅಂಗ ಅಂತ ಹೇಳಿದ್ರೇನೆ ವ್ಯಕ್ತಿಗಳು, ಆ ಒಂದು ಅಂಗಸಂಸ್ಥೆಯನ್ನು ಕಟ್ಟಬೇಕು ಅಂತ ಹೇಳಿದ್ರು ಕೂಡ ತುಂಬ ದೊಡ್ಡ ಫ್ಯಾಕ್ಟ್ರಿ ಕಟ್ಟಬೇಕು, ಕಂಪ್ನಿ ಕಟ್ಟಬೇಕು, ಯಜಮಾನರಾಗಬೇಕು, ಡೆವಲಪ್ಮೆಂಟ್ ಆಗಬೇಕು, 100 ಜನಕ್ಕೆ ಊಟ ಹಾಕಬೇಕು, 100 ಜನಗಳಿಗೆ ದಣಿಯಾಗಬೇಕು ಅಂದುಕೊಳ್ತಕ್ಕಂಥವರು ಕೂಡ 4 ಬಾಗಿಲಿನ ಆಫೀಸಿನಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಿ ನೋಡಿ. ಒಂದು ರೂಮ್ ಇರ್ಬೋದು, ಒಂದು ನಿಮ್ಮ ಕ್ಯಾಬಿನ್ ಇರ್ಬೋದು, ಒಂದು ಮೈನ್ ಡೋರ್ ಇರ್ಬೋದು, ಒಂದು ಟಾಯ್ಲೆಟ್ ಬಾಗಿಲಿರ್ಬೋದು, ಇಲ್ಲ ಕಿಚನ್ ಬಾಗಿಲಿರ್ಬೋದು. ಥರ 4 ಬಾಗಿಲಿರ್ತಕ್ಕಂಥ ಒಂದು ಮನೆ ಪ್ರವೇಶದಲ್ಲಿ ಇಲ್ಲ ಆಫೀಸ್ ಪ್ರವೇಶದಲ್ಲಿ ಆಫೀಸ್ ಮಾಡ್ಕೊಳ್ಳಿ. ನೋಡಿ ನಿಮ್ಮ ಬೆಳವಣಿಗೆ ಎಷ್ಟು ಚೆನ್ನಾಗಿ ನಡೆಯತಕ್ಕಂಥದ್ದಾಗುತ್ತೆ ಅಂತ. ಇರಲಿ, ಇನ್ನಷ್ಟು ಒಂದು ಮಾತುಕತೆ ಇದೆ ಈ ಒಂದು ವಾಸ್ತುವಿನ ಬಗ್ಗೆ. ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು ನೋಡಿ. ಗುರುಜಿ, ನೀವು ಹೇಳ್ತಾ ಇದ್ರಿ 4 ಬಾಗಿಲುಗಳೇನಾದ್ರೂ ಇದ್ರೆ ಮನೆಯಲ್ಲಿ ಅದು ಅಭಿವೃದ್ಧಿಯ ಸಂಕೇತವೇ, ತುಂಬಾ ಒಳ್ಳೇದು ಅಂತ ಹೇಳ್ತಿದ್ರಿ. ಜೊತೆಗೆ ಕೊನೆಯ ವಿಭಾಗದಲ್ಲಿ ಮನೆ ಮದ್ದಿನಲ್ಲಿ ಬೇಳೆಗಳ ಕುರಿತು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಏನ್ ಗುರುಜಿ ಅದು? ಖಂಡಿತ. ಆ ಬೇಳೆಯ ಹೆಸರು ಬಂದು ಹಲಸಂದೆ ಕಾಳು ಅನ್ನತಕ್ಕಂಥದ್ದು. ಅದ್ರ ಬಗ್ಗೆ ಹೇಳೋಕ್ಕೂ ಮೊದಲು ಇನ್ನೊಂದು ಬಾಗಿಲ ಬಗ್ಗೆನೂ ಹೇಳ್ಬಿಡ್ತೇನೆ. ಅದು 5 ಬಾಗಿಲು. 5 ಬಾಗಿಲಿದ್ರೆ ಏನು ತೊಂದರೆ ಆಗುತ್ತೆ ಅಂತ. ವ್ಯಾಧಿಗಳು, ಪುತ್ರ ದೋಷ, ಹಣಕಾಸು ದೋಷ, ವ್ಯವಹಾರ ದೋಷ. ಮನೆಯಲ್ಲಿ ಅತಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿದ್ರೆ ಅವ್ರಿಗೆ ಅಷ್ಟು ಬೇಗ ಮದುವೆ ಆಗಲಿಕ್ಕೆ ಬಿಡೋದಿಲ್ಲ. ಇದು ನಾನೊಬ್ಬರ ಕ್ರೈಸ್ತ ಬಂಧುವರ ಮನೆ, ತುಂಬ ಚೆನ್ನಾಗಿ ಅದ್ಭುತವಾಗಿ ಕಟ್ಟಿದ್ದಾರೆ. ಯಾವುದೋ ಒಂದು ಕಾರಣಾರ್ಥ ಒಂದು ಕೆಲಸದ ನಿಮಿತ್ತ ಅವ್ರ ಮನೆಯ ಪಕ್ಕದಲ್ಲಿ ಒಂದು ಫಂಕ್ಷನ್ ನಡೀತಿತ್ತು, ಒಂದು ಪೂಜೆ ಕರೆದಿರ್ತಕ್ಕಂಥ ಒಂದು ಸಂದರ್ಭ. ಹೋದಾಗ ಅಲ್ಲೊಂದು ಪ್ರಸಾದ ತೀರ್ಥ ಎಲ್ಲ ಆಯಿತು. ಸರಿ, ಆತ್ಮೀಯರು ಬನ್ನಿ
ಪಕ್ಕದಲ್ಲಿ ಆತ್ಮೀಯರಿದ್ದಾರೆ ಅಂತ. ಸೊ ಆ ತಾಯಿ ಜೀವ ನನ್ನ ಆತ್ಮೀಯರಿಗೆ ತುಂಬ ಬೇಕಾದವರು. ಸರಿ ಬನ್ನಿ ನಮ್ಮ ಮನೇಲೂ ಒಂದು ಲೋಟ ಹಾಲು ತೊಗೊಳ್ಳಿ. ನಾ ಹೇಳ್ದೆ ಇಲ್ಲಮ್ಮ ನಾ ಎಲ್ಲೂ ಏನೂ ತಿನ್ನೋಲ್ಲ, ಬೇಕಾದ್ರೆ ಒಂದು ಹಣ್ಣು ಕೊಟ್ಬಿಡಿ, ಬಾಳೆಹಣ್ಣು ಏನೋ ತಿನ್ಕೋತೀನಿ ಅಂತ ಹೇಳಿ. ಸೊ ತಿಂತಾ ಇರಬೇಕಾದ್ರೆ ಸುಮ್ಮನೆ ಹಾಗೇ ಹೋಗಿದ ತಕ್ಷಣ ಏನೋ ಒಂದು ಕುತೂಹಲ, ಏನೋ ಒಂದು ಸರಿಪಡಿಸ್ಬೇಕು ಅಂತ ಹಾಗೇ ಹೋಗಿ ನೋಡಿದ್ರೆ 5 ಬಾಗಿಲು ಏನೋ ಇರಬೇಕಲ್ಲ ಅಂಥೇಳಿ, ಈ 5 ಬಾಗಿಲಲ್ಲಿ ಒಂದು ಬಾಗಿಲು ತೆಗೆಸಿ ಅಂತ. ಸ್ವಾಮಿ ನನ್ನ ಮನೆ ಹೆಣ್ಮಕ್ಳು ಕೇಳೋದಿಲ್ಲ ಸ್ವಾಮಿ, ನೀವು ಏನು ಮಾಡಿದ್ರು ಈ ಒಂದು ಬಾಗಿಲು ತೆಗೆಸಿಲ್ಲ ನೀವು ನೋಡಿ ನಜ್ಜುಗುಜ್ಜು ಆಗ್ಬಿಡ್ತಾರೆ, ತೆಗೆಸೋದಕ್ಕಿಂತ ಒಂದು ಆ್ಯಡ್ ಮಾಡಿ ಅಂತಲಿ. ನನಗೆ 80 ಆಗಿದೆ ಸ್ವಾಮಿ, ನನ್ನ ಮಾತು ಎಲ್ಲಿ ಕೇಳ್ತಾರೆ, ಒಬ್ಬೊಬ್ರು ಒಂದೊಂದು ಮಾತು ಹೇಳ್ತಾರೆ ಅನ್ನತಕ್ಕಂಥದ್ದು. ಸುಮಾರು 7 ವರ್ಷದ ನಂತರ ಮತ್ತೆ ಕಾಕತಾಳೀಯವಾಗಿ ಅದೇ ಮನೆಗೆ ಹೋಗ್ಬಿಡೋದು. ನಂಬಿದ್ರೆ ನಂಬಿ ಚಿನ್ನಾಭಿನ್ನವಾಗಿಬಿಟ್ಟು, ಚೆನ್ನಾಗಿದ್ದಂಥ ಆ ಕೊನೆ ಮಗ ಆ ಇರೋ ಕೆಲಸನೂ ಕಳ್ಕೊಂಡು ಕಂಪ್ನಿ ಮೇಲೇ ಕೇಸ್ ಹಾಕಿ ಅವರು ಒದ್ದು ಓಡಿಸಿ ಮತ್ತಿಲ್ಲಿ ಬಂದು ಯಾವುದೋ ಒಂದು ಹುಡುಗಿನ ಮದುವೆ ಆಗಿ ಮಕ್ಕಳಾಗದೆ ಮತ್ತೆ ಅದೇ ಅಲದಾಟ ಒದ್ದಾಟ. ಇಮಿಡಿಯೇಟ್ ನಾ ಹೇಳಿದೆ, ತಾಯಿ ನೋಡಿ ನಿಮ್ಮ ಮನೇಲಿ ನಾನು ಹಣ್ಣು ತಿಂದಿರೋ ಋಣ ಇದೆ, ನನ್ನ ಮಾತು ಕೇಳಿ ಅಂತ ಹೇಳಿ ನಾನೇ ಖುದ್ದು ಖರ್ಚು ಮಾಡಿಕೊಡ್ತೇನೆ. 7 ತಿಂಗಳು, ಜಾಸ್ತಿ ದಿನ ಬೇಕಿಲ್ಲ, 7 ತಿಂಗಳಲ್ಲಿ ಈ ಮನೆಗೊಂದು ನೆಲೆ ಸಿಗ್ತಕ್ಕಂಥದ್ದಾಗುತ್ತೆ, ದಯವಿಟ್ಟು ಬದಲಾವಣೆ ಮಾಡಿ ಅಂತ ಒಂದು ಪುಟ್ಟ ಒಂದು 3,000 ರೂಪಾಯಿಂದು ಬಾಗಿಲು, ನೀವು ನಂಬೋದಿಲ್ಲ, ತಗೋಬಂದು ಒಂದು ಟಾಯ್ಲೆಟ್ಗೆ ಹಾಗೆ ಬಿಟ್ಟಿದ್ರು, ಅಲ್ಲೊಂದು ಬಾಗಿಲು ಆ್ಯಡ್ ಮಾಡಿಸಿತ್ತು. ಎಲ್ಲ ಸುಮಾರು ಒಂದು 10,000 ರೂಪಾಯಲ್ಲಿ ಮುಗೀತು ಅಂತ ಇಟ್ಕೊಳ್ಳಿ. ನಾ ಹೇಳಿದೆ 10,000 ಹೋದ್ರೂ ಚಿಂತೆ ಇಲ್ಲ, ನೀವೇ ಕೊಡ್ತೀರಾ, 10,000 ಅಲ್ಲ 1 ಲಕ್ಷ ಕೊಡ್ತೀರಾ, ಆ ಮಟ್ಟಕ್ಕಾಗುತ್ತೆ ಅಂತ. ನಂಬಿದ್ರೆ ನಂಬಿ ಆ ಕುಡುಕು ಮಗ ಪುಟ್ಟು ಕೆಲಸಲಿಕ್ಕೆ ಹೋಗ್ಲಿಕ್ಕೆ ಶುರು ಆಗಿದ್ದಾನೆ. 2ನೇ ಮಗನ ಸೊಸೆ ಸ್ವಲ್ಪ ದುಡ್ಡು ಕಳಿಸ್ಲಿಕ್ಕೆ ಶುರು ಮಾಡಿದ್ದಾಳೆ. 3ನೇ ಮಗನಿಗೆ ಇಲ್ಲೊಂದು ಬಿಸ್ನೆಸ್ ಸಣ್ಣದಾಗಿ 30,000 ರೂಪಾಯಿನ ಆರ್ಡರ್ ಅನ್ನೋದು 7 ತಿಂಗಳಷ್ಟರಲ್ಲಿ 30 ಲಕ್ಷದ ಆರ್ಡರ್ ಮಟ್ಟಕ್ಕೆ ಬೆಳೆದು ಸುಮಾರು 40 ಜನ ವರ್ಕರ್ಸನ್ನ ಇಟ್ಕೊಂಡಿದ್ದಾನೆ. ಈಸ್ ಪಿಕ್ಡ್ ಅಪ್ ಆ್ಯಂಡ್ ಹಿಸ್ ವೈಫ್ ಇಸ್ ಪ್ರೆಗ್ನೆಂಟ್. ನೋಡಿ ಎಷ್ಟು ವಿಶೇಷ ಈ ಬಾಗಿಲುಗಳಲ್ಲಿ, ನೆನಪಿಟ್ಕೊಳ್ಳಿ, ಸುಮ್ಮನೆ ಅಲ್ಲ. ಆ ಒಂದು ಪುಟ್ಟು ಬದಲಾವಣೆ, ಯಾಕೆಂದರೆ 5 ಬಾಗಿಲಿತ್ತು ಅಂದರೆ ಒಬ್ಬೊಬ್ಬರು ಒಂದೊಂದು ಕಡೆ ಆಗ್ಬಿಡ್ತಾರೆ ಮಕ್ಕಳು, ನೆನಪಿಟ್ಟುಕೊಳ್ಳಿ. ಎಚ್ಚರಿಕೆ, ಕಳ್ಳರ ಕಾಟ, ವ್ಯಾಧಿಗಳ ಕಾಟ, ಅಕಾಲಿಕ ಅಪಮೃತ್ಯು ಬರತಕ್ಕಂಥದ್ದು ಆಗಿಬಿಡುವುದು ಅಂತ ಹೇಳ್ತೇವೆ. ಎಚ್ಚರಿಕೆ ಇರಲಿ. ಈ ಒಂದು ಮನೆ ಮದ್ದಿನ ವಿಭಾಗದಲ್ಲಿ ಈ ಒಂದು ಬೇಳೆಕಾಳುಗಳ ಬಗ್ಗೆ ತಿಳಿಸ್ಕೊಡ್ತೇನೆ ಇವತ್ತು ವಿಶೇಷವಾಗಿ ಅಂತ ಹೇಳಿದ್ದೆ. ಅಲಸಂದೆ ಕಾಳು ನೋಡಿ, ಈ ಅಲಸಂದೆ ಕಾಳಿನಲ್ಲಿ ಮೂತ್ರವನ್ನ ಹೆಚ್ಚಿಸದಿರುವ ವಿಶೇಷವಾದಂಥ ಗುಣಗಳಿದೆ. ಯಾರಿಗೆ ತುಂಬ ವಿಪರೀತ ಎದ್ದು ಯೂರಿನ್ ಪಾಸ್ ಮಾಡ್ತಾ ಇರ್ತಾರೆ, ಆಗಾಗ 10 ನಿಮಿಷಕ್ಕೆ ಓಡ್ತಾ ಇರ್ತಾರೆ, ಚಳಿ ಆಗ್ತಾ ಇರುತ್ತೆ, ಒಳಗಡೆ ಚಳಿ ಭಾವ ಜಾಸ್ತಿ, ಸೊ ಅತಿಮೂತ್ರ ಅವ್ರಿಗೆ ಆಗ್ತಕ್ಕಂಥದ್ದಿಲ್ಲ, ಅತಿಮೂತ್ರ ರೋಗವೇ ಕೆಲವ್ರಿಗೆ ಇರ್ತಕ್ಕಂಥದ್ದು ಇರುತ್ತೆ. ಸೊ ಅಂತಹವರಿಗೆ ಈ ಹಲಸಂದೆ ಕಾಳಿನ ಈ ಒಂದು ಸಾರನ್ನ ಹೆಚ್ಚಾಗಿ ಬಳಸೋದ್ರಿಂದ ಈ ಒಂದು ಅತಿಮೂತ್ರ ರೋಗವನ್ನ ತಕ್ಕ ಮಟ್ಟಿಗೆ ನಿಲ್ಲಿಸ್ಕೋಬಹುದು ಅನ್ನತಕ್ಕಂಥ ಮಾತಿದೆ ಆಯುರ್ವೇದದಲ್ಲಿ. ಹಾಗೆ ಈ ಒಂದು ಹಲಸಂದೆ ಕಾಳನ್ನ ಹೆಚ್ಚಾಗಿಯೂ ತಿನ್ನಬಾರದು, ನೆನಪಿಟ್ಕೊಳ್ಳಿ. ಯಾರು ತಿನ್ಬೇಕು ಅಂತ ಹೆಚ್ಚಾಗಿ ಸಿಕ್ಕಾಬಟ್ಟೆ ಲೂಸ್ ಮೋಷನ್ ಇರತಕ್ಕಂಥವ್ರಿಗೆ, ಯಾವಾಗ ತಿನ್ನೋ ಅಷ್ಟರಲ್ಲಿ ಗುಡುಗುಡು ಅಂತ ಓಡ್ತಿರ್ತಾರೆ, ಅಂತಹವರಿಗೆ ಸ್ವಲ್ಪ ಆ ಮಲಬದ್ಧತೆ ಆಗಬೇಕು, ಅಂದ್ರೆ ದೇಹಕ್ಕೆ ತಿಂದಿದ್ದು ಜೀರ್ಣ ಆಗಬೇಕು, ಆ ನಂತರ ಆ ಗೊಬ್ಬರ ಹೊರಗಡೆ ಬರಬೇಕು. ತಿಂದಿದ ತಕ್ಷಣ ಪ್ರತಿಯೊಂದು ಹೊರಗಡೆ ಬಂತು ಅಂದ್ರೆ ಏನಿರುತ್ತೆ? ಒಬ್ಬ ಮನುಷ್ಯ ಇದ್ದಾನೆ, ಆತ ದಿನದ 24 ಗಂಟೆನಲ್ಲಿ 13 ಗಂಟೆ ತಿಂತಾನೇ ಇರ್ತಾನೆ. ನೆನಪಿಟ್ಟುಕೊಳ್ಳಿ, ಆತ ನಿದ್ದೆ ಮಾಡೋದು 10 ಅವರ್, ಎದ್ದ ತಕ್ಷಣ 1 ಅವರ್ ರೆಸ್ಟ್ ತಗೊಂಡ್ರೆ ಜಾಸ್ತಿ ಅಂತೆ. ಹಿ ಇಸ್ ಗೋಯಿಂಗ್ ಆನ್ ಈಟಿಂಗ್, ಅವ್ನು ತಿಂತಾನೆ ಇರ್ಬೇಕು, ಅವ್ನಿಗೆ ಹೊಟ್ಟೆನೇ ಇಲ್ಲ. ಅದು ತಿಂದು ಅದು ಹೊರಗಡೆ ಬರೋಷ್ಟರಲ್ಲಿ ಅದರಲ್ಲಿ ಬೇಕಾಗಿರ್ತಕ್ಕಂಥ ಸ್ವಲ್ಪ ಅಂಶ ಆದರೂ ಅವನ ದೇಹಕ್ಕೆ ಶಕ್ತಿಯಾಗಿ ಸೇರ್ಕೋಬೇಕು ಅನ್ನತಕ್ಕಂಥ ಒಂದು ಭಾವ. ಅದರಿಂದ ಅವನು ತಿಂತಾನೆ ಇರ್ತಾನೆ. ಆ ಥರ ಕಾಯಿಲೆ ಇದ್ದರೆ ಪರವಾಗಿಲ್ಲ. ಇಲ್ಲ ಬೇರೆ ನಾರ್ಮಲ್ ಆಗಿದ್ದು ತಿಂದ ತಕ್ಷಣ ನಾವು ಟಾಯ್ಲೆಟ್ಗೆ ಹೋಗ್ತಿದ್ರೆ ನಮ್ಮ ದೇಹ ನಿಶಕ್ತಿ ಆವರಿಸ್ಬಿಡುತ್ತೆ, ಸುಸ್ತಾಗ್ಬಿಡ್ತೇವೆ. ದೆನ್ ಇಟ್ ವಿಲ್ ಬಿ ಬ್ಲೀಡಿಂಗ್, ಇಟ್ ಸ್ಟಾರ್ಟ್ಸ್. ಸೊ ಆ ಥರದ್ದು ಒಂದು ಸಮಸ್ಯೆ ಇರತಕ್ಕಂಥವ್ರು ಒಂದು 3 ದಿನ 7 ದಿನ ಹಲಸಂದೆ ಕಾಳಿನ ಸಾರನ್ನ ಸ್ವಲ್ಪ ಮಾಡಿ ತಿಂತಕ್ಕಂಥದ್ದು, ಇಲ್ಲ ಪಲ್ಯದಲ್ಲೋ ಸೊಪ್ಪಿನಲ್ಲೋ, ನುಗ್ಗೆ ಸೊಪ್ಪಿನಲ್ಲಿ ಸ್ವಲ್ಪ ಸಾರಿಗೆ
ಬಳಸ್ಕೊಂಡು ಇಲ್ಲ ಪಲ್ಯಕ್ಕೆ ಬಳಸ್ಕೊಂಡು ತಿನ್ನೋದ್ರಿಂದ ಆ ಒಂದು ಅತಿಯಾಗಿ ಹೋಗ್ತಕ್ಕಂಥ ಟಾಯ್ಲೆಟ್ ಸಮಸ್ಯೆಯನ್ನ ತಕ್ಕ ಮಟ್ಟಿಗೆ ಕಂಟ್ರೋಲ್ ಇಡ್ಬೋದು. ಅದಾಗಿದ ತಕ್ಷಣ ಇಮಿಡಿಯೇಟ್ ಸ್ಟಾಪ್ ಮಾಡ್ಬೇಕು, ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಇಟ್ ಕಂಟ್ರೋಲ್ಸ್ ಟೋಟಲ್. ಟಾಯ್ಲೆಟ್ಗೆ ಹೋಗ್ತಿದ್ದಾಗೆ ಮಾಡಿಬಿಡುತ್ತೆ. ಆದ್ರಿಂದ ಅಜೀರ್ಣ ಕಾಯಿಲೆ ನಿಯಮಿತವಾಗಿಯೂ ಹೋಗ್ಬೇಕು. ಅನಿಯಮ ಏನ್ ಹೇಳ್ತಾರೆ, ಅನಿಯಮ ಅಂತ ಹೇಳ್ತಾರೆ. ಅಂದ್ರೆ ನಿಯಮವಿಲ್ಲದೆ ಜಾಸ್ತಿ ಆದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ ಅನ್ನತಕ್ಕಂಥದ್ದು. ಇದೇನ್ ಮಾಡುತ್ತಂದ್ರೆ ಹೋಗಕ್ಕೆ ಬಿಡೋಲ್ಲ. ಆ ಕಂಟ್ರೋಲ್ ಬರ್ತಿದ್ದ ಹಾಗೆ ಇಮಿಡಿಯೇಟ್ ಇದನ್ನ ಹಲಸಂದೆ ಕಾಳಿನ ಸಾರನ್ನ ನೆಲೆಸ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಇನ್ನು ಮಾನಸಿಕ ಶಕ್ತಿ ಹೆಚ್ಚಿಸಲು ಹಲಸಂದೆ ಕಾಳು ಅತ್ಯದ್ಭುತ. ಕೆಲವರು ಡಿಪ್ರೆಷನ್ ಅಲ್ಲಿ ತುಂಬಾ ಇರತಕ್ಕಂಥವರಿಗೆ ಈ ಹಸಿಯಾದ ಹಲಸಂದೆ ಕಾಯಿ ತಿನ್ನತಕ್ಕಂಥದ್ದು ಮಾಡಲಿಕ್ಕೆ ಸ್ವಲ್ಪ ಕೊಡಬೇಕು, ಅತಿಯಾಗಿ ಕೊಡಬಾರ್ದು. 1 ದಿನ 2 ದಿನ ಅಷ್ಟೇ, 1-2. ಅದೇನಾದ್ರೂ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಉಲ್ಟಾ ಆಗುತ್ತೆ, ಇನ್ನೂ ಹುಚ್ಚುಚ್ಚಾಗಿ ಉನ್ಮಾದವಾಗಿ ಆಡ್ತಕ್ಕಂಥದ್ದು ಆಗುತ್ತೆ. ಅದೇನಾದ್ರೂ ಆಯ್ತು ಅಂದ್ರೆ ಇಮಿಡಿಯೇಟ್ ತಿನ್ನಿಸ್ತಕ್ಕಂಥದ್ದು ನಿಲ್ಲಿಸಿ. ಏನು, ಮೊಳಕೆ ಕಟ್ಟಿದ ಹಲಸಂದೆ ಕಾಳಿನ ಸಾರನ್ನ ತಿನ್ನೋದ್ರಿಂದ ಮಲಬದ್ಧತೆ ಸಮಸ್ಯೆಯಿಂದ ನಿವಾರಣೆ ಆಗ್ಬೋದು. ಕೆಲವ್ರಿಗೆ ಮೋಷನ್ ಸರಿಯಾಗಿ ಬರೋದೇ ಇಲ್ಲ, ಆಗ್ಲೇ ಇಲ್ಲದ ವಿಪರೀತ ಹೋಗೋರಿಗೆ ಆ ರೀತಿ ಮಾಡಿ ಮೊಳಕೆ ಕಟ್ಟಿದ ಸಾರು ತಿಂದ್ರೆ ಆ ಒಂದು ಮಲಬದ್ಧತೆ ಸಮಸ್ಯೆಯಿಂದ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ದೇಹ ಶಕ್ತಿ, ವೀರ್ಯ ಶಕ್ತಿ, ಚರ್ಮ ಶಕ್ತಿ ಹೆಚ್ಚಿಸ್ಲಿಕ್ಕೆ ವಿಪರೀತ. ಆದರೆ ವಿಪರೀತವಾಗಿ ಹಲಸಂದೆಯನ್ನ ತಿನ್ನಬೇಡಿ. ಆಯ್ತು, ಒಳ್ಳೆದಾಗ್ಲಿ. ಗುರುಜಿ, ಮನೆ ಮದ್ದಿನಲ್ಲಿ ಹಲಸಂದೆ ಕಾಳಿನ ಒಂದು ವಿಶೇಷತೆಯ ಕುರಿತು ತಿಳಿಸ್ಕೊಟ್ರಿ. ಹಾಗೆ 4 ಮತ್ತು 5 ಬಾಗಿಲುಗಳಿದ್ರೆ ಎಷ್ಟು ಉಪಯುಕ್ತ ಹಾಗೆ ಎಷ್ಟು ಅನಾನುಕೂಲ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಮತ್ತೆ ಸಿಗೋಣ ನಾಳೆ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ಓಂಕಾರ ಕಾರ್ಯಕ್ರಮದಲ್ಲಿ. ಹೋಗಿ ಬರೋದಾ? ನಮಸ್ಕಾರ.